ಆಡಿಯೋ ವರ್ಪಣೆಗೆ ಆಡಿಯೋ ವರ್ಪಣ ಹಾಂ ಎಸ್ ಹಾಂ ದಯವಿಟ್ಟು ಯಾರು ಮಕ್ಕಳು ಕುಡಿತ ಬದಿನ ಮಕ್ಕಳು ದಯವಿಟ್ಟು ಕುಡಿಬೇಡಿ. ಈಗ ಒಂದೇ ರೀತಿಯಲ್ಲಿ ಪ್ರಾರಂಭ ಆಗುತ್ತೆ, ಆನಂತರ ಕೊನೆಯಲ್ಲಿ ದಯವಿಟ್ಟು ಅದನ್ನ ಮೊದಲೇ ಗೌರವತ್ನಕ್ಕೆ ಪವರ್ ಕುಳಿಜಿ ಪವರ್ ಬೇಕೆ ನಗ್ಲು ಬರ್ತಾರಾ ಬಾಕ್ಸ್ ಆಡಿಯೋ ಬೇಕು ಅಲ್ಲಿ ತುಂಬ ಅವರು ಬರಲಿ ಮುಳ್ಳು ಆಪತ್ತು ಇಲ್ಲಿ ಎಲ್ಲಿ ಹಣ್ಣು ಊರ ಬೋಲ ವೈರ್ ಕೊಡ್ತಾರೆ ರಾಯ್ತಿಗೆ ಸಾವು ಏಯ್ ಅದನ್ನು ತೆಗಿ ಬೇರೆ ವೈರ್ ಕೊಡು गाड़ी ಆಡಿಯೋ ಬರ್ಬೋದು ಆಯ್ತಾ ಆಡಿಯೋ ಬರ್ಬೋದು Thank you.
ಒಂದು ಅಗ್ಗದ ಬಂದಿತ್ತು. ಅಂಜನ ಏನಿರಲಿ ತಂಗಿ ತಿಮ್ಮಯ್ಯನ ಪಾದವನ್ನು ಕಂಡೆ ಶ್ರೀನಿವಾಸ ಹರೇ ಶ್ರೀನಿವಾಸ
ಶಶಿ ದೇವತೆಗೆ ಮತೆ ವಂದಿಪೆ ನಮ್ಮ ಶರಚಂದಿರವದನೆ ಶಾರದೆ ವಂದಿಪೆ ನಮ್ಮ ಸಜ್ಜನರನ್ನು ಮಾತು ಮನಿಸುತ್ತಾರೆ ಹೊತ್ತನಿಂದು ದುಡಿಮೆಯ ಬುದ್ಧಿಯನ್ನಿತ್ತು ಸಾಕು ಸಜ್ಜನರನ್ನು ವಾಕು ಮನಿಸುತ್ತಾರೆ ಬಂದಿಪೆ ನಮ್ಮ Stand it out. Hey, Sajjan Mama, look, stand it there. Oi, stand it. Laga, ulta aatu. Bani, tikale. ಹಲೋ ನಾನು ಇಂಚೇವಲ್ಲ ದಿನೇಶ್ ಬಾಣ ರೆಕಾರ್ಡ್ ಕೊಡ್ತೀನಿ ಲೈವ್ ಫೋನ್ ಟ್ಯಾಂಕ್ ಕೊಡಿ ಟ್ಯಾಂಕ್ ಏನು ಮಾಡಬೇಕು
ಬಣ್ಣ ಬಣ್ಣ ಬೆನ್ನವರ ಕಟ್ ಮಾಡ್ತಾರ ಬೆನ್ನು ಕಟ್ ಮಾಡ್ತಾರೆ ಮಾಡ್ದಾರ ಮಾಡ್ದಾರ ಕಿರಿಕಿರಿ ಮಂಚಂದ ಆಗ್ಬಿಟ್ಟು ಸೆಟ್ಟಿಂಗ್ ಯಾವ ಸೆಟ್ಟಿಂಗ್ ಅಲ್ಲ ಇದು ಯಾವ ಸೆಟ್ಟಿಂಗ್
ಸೇವಾ ಸಂಘ ರಿಜಿಸ್ಟ್ರಾರ್. ಸಾಮಾನ್ಯ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸಿ ಹಿಂಸೆ ನೀಡಿದಂತಹ ಸಮಯ. ಹೋರಾಟದ ಪ್ರಥಮ ಗೆಲುವು ಬಳ್ಳಾರಿಯ ಖಜಾನೆ. ಬಳ್ಳಾರಿಯ ಬಂಗ್ಲೆಗಿದ್ದು ಬ್ರಿಟಿಷರ ಪಲಾಯನ. ಹೆಚ್ಚಿತು ರೈತಾಪಿ ಸೇನೆಯ ಆತ್ಮಸ್ಥೈರ್ಯ. ಅಲ್ಲಿಂದ ಮುನ್ನುಗ್ಗಿದ ರೈತ ಸೇನೆ ತಲುಪಿತು ಪುತ್ತೂರಿಗೆ. ಕೆದಂಬಾಡಿ ರಾಮಯ್ಯ ಗೊಂದಲ ನಾಯಕತ್ವದ ಸೇನೆಗೆ ದೊರಕಿತು ಎಲ್ಲ ಸಮುದಾಯದ ಸಹಕಾರ. ಮಹಾಗಣಪತಿ, ನೀನೇ ಅಗ್ನಿ, ನೀನೇ ಜಲ, ನೀನೇ ಪೃಥ್ವಿ, ನೀನೇ ವಾಯು, ನೀನೇ ಆಕಾಶ, ನೀನೇ ಅಖಿಲ ಬ್ರಹ್ಮಾಂಡ. ಈ ಸಂಪೂರ್ಣ ವಿಶ್ವವೇ ನಿನ್ನಿಂದ ನಿರ್ಮಾಣಗೊಂಡಿದೆ, ನಿನ್ನಿಂದಲೇ ಸಮಾಧಿಸಿದೆ. ಹೇ ವಕ್ರತುಂಡ, ನನ್ನೆಲ್ಲ
ಸುವರ್ಣ ಸಮಯ. ಭಾರತಾಂಬೆಯ ಮುಕುಟಕ್ಕೆ ಮತ್ತೊಂದು ಸಾಧನೆಯ ಗರಿ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಇಸ್ರೋದಿಂದ ಉಡಾವಣೆಗೊಂಡ ಚಂದ್ರಯಾನ 3. ಆದರಣೀಯ ಭಗವದ್ಭಕ್ತ ಬಾಂಧವರೇ, ಶರನ್ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು ಇದರ ಆಶ್ರಯದಲ್ಲಿ ನಡೆಯುವ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವದ ಪ್ರಯುಕ್ತ ವಿಜಯದಶಮಿಯ ವಿಜಯೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀ ಶಾರದಾ ಮಾತೆಯ ವೈಭವದ ಶೋಭಾಯಾತ್ರೆಯಲ್ಲಿ ಇನ್ನಷ್ಟು ಮೆರುಗನ್ನು ನೀಡಲು ಶ್ರೀ ಮಹಾದೇವಿ ಯುವಕ ಮಂಡಲ ರಿಜಿಸ್ಟರ್ಡ್ ಕಬಕ, ಶ್ರೀ ಮಹಾದೇವಿ ಯುವಕ ಮಂಡಲ ರಿಜಿಸ್ಟರ್ಡ್ ಕಬಕ ಇವರ ಅದ್ಭುತ ಪ್ರಯೋಗದೊಂದಿಗೆ ಇಡೀ ವಿಶ್ವವನ್ನೇ ಬೆರಗುಗೊಳಿಸಿದ, ಇಡೀ ವಿಶ್ವವೇ ನಮ್ಮ ದೇಶದತ್ತ ಸೆಳೆಯುವಂತೆ ಮಾಡಿದ, ಇಸ್ರೋ ಸಂಸ್ಥೆ ಉಡಾವಣೆ ಮಾಡಿದ ನಮ್ಮ ಸ್ತಬ್ಧ ಚಿತ್ರ ಚಂದ್ರಯಾನ 3. ಚಂದ್ರಯಾನ 3. ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ ಸುವರ್ಣ ಸಮಯ. ಭಾರತಾಂಬೆಯ ಮುಕುಟಕ್ಕೆ ಮತ್ತೊಂದು ಸಾಧನೆಯ ಗರಿ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಇಸ್ರೋದಿಂದ ಉಡಾವಣೆಗೊಂಡ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್. 5, 4, 3, 2, 1, 0. ಚಂದ್ರನ ದಕ್ಷಿಣ ತುದಿಯಲ್ಲಿ ಆಗಸ್ಟ್ 2023ರ ಬುಧವಾರದಂದು ಸಂಜೆ 6:04 ಯಶಸ್ವಿಯಾಗಿ ತನ್ನ ಗಮ್ಯವನ್ನ ಸೇರಿದ ಅಮೃತ ಘಳಿಗೆ. ಇದು 140 ಕೋಟಿ ಭಾರತೀಯರ ಮನದಾಸೆ ಫಲಿಸಿದ, ಕನಸು ನನಸು ಮಾಡಿದ ಸಾರ್ಥಕ ವಿಚಾರವೂ ಹೌದು. ಉಡಾವಣೆಗೊಂಡ LVM-3 ಸರಿಸುಮಾರು 43.5 ಮೀಟರ್ ಎತ್ತರ, 640 ಟನ್ ತೂಕವನ್ನ ಹೊಂದಿದ
ವಿಕ್ರಮ್ ಲ್ಯಾಂಡರ್, ರೋವರ್ ಮತ್ತಿತರ ಅವಶ್ಯಕ ವಸ್ತುಗಳನ್ನು ಹೊತ್ತೊಯ್ದ ಇಸ್ರೋದ ಬಾಹುಬಲಿ ಎಂದೇ ಪ್ರಚಲಿತ. ಚಂದ್ರಯಾನ ಯಶಸ್ವಿಯಾಗಲು ಸೋಲಾರ್ ಪ್ಯಾನೆಲ್ ಕೂಡ ಅತ್ಯದ್ಭುತ ಪಾತ್ರ ನಿರ್ವಹಿಸಿದೆ.
ಚಂದ್ರಣ್ಣ ಚಂದ್ರಣ್ಣ చెప్తే యాండ్ అనంచిన ಚಂದ್ರಣ್ಣ ಹೂ ಕೊಡ್ತೀರಿ ದೆಪ್ಪರ ಬರಲಿ ಏನಣ್ಣ ಫೋರ್ ಇಂಡಿಕೇಟರ್ ಮಾಡಿದ್ರು ಬಿಡ್ರೆ ಬರಲಿ ಫೋರ್ ಇಂಡಿಕೇಟರ್ ದೆಪ್ಪಡಣ್ಣ ಕುಶಲಪ್ಪ నాకు దుమ్ము పరి వనలేవా ಕೊಡ್ತೇವೆ
ದುಂಬು ಬರ ಬಂದ ದುಂಬು ದುಂಬು ಅನೇಕ ಭಗವಂತನ ಆ ಚೈತನ್ಯ ಶಕ್ತಿಯೊಳಗೆ ಫುಲ್ಲು ಚಾರ್ಜ್ ಸಿಗುತ್ತಲ್ಲ ಇದು ಅವಾಗ ನೀವೇ ಕಂಪನಿ ಬರ್ತಿರೋ నిదాన పోదు దుమ్ము ఉంటారు అన్నారు స్పీడ్గా పెరిగింది ಕೃಷ್ಣ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಸಾರನೆ
ಭೂಷಣ ಶ್ರೇಷ ವಿಘ್ನ ವಿನಾಯಕ ದಾಸಪುರನರ ಸಿದ್ಧಲೇಶನ ಈಶ ಗುಣಗಳ ಪೊಗಳುವೆ ದಾಸಪುರನರ ಸಿದ್ಧಲೇಶನ ಈಶ ಗುಣಗಳ ಪೊಗಳುವೆ ಶರಣು ಬೆನಕನೆ ಮನಸ್ಸಿಗೆ ತೋಚಿದ ಕಾರ್ಯವನ್ನ ಬುದ್ಧಿ ಒಪ್ಪಿಕೊಳ್ಳುತ್ತದೆ. ಆ ಮೂಲಕವಾಗಿ ಬುದ್ಧಿಯ ಪ್ರೇರಣೆಯಿಂದಾಗಿ ಮನಸ್ಸು ಏನು ಮಾಡಬೇಕು ಅದನ್ನು ಮಾಡುತ್ತದೆ. ಮಾಡುವಂತಹ ಕಾರ್ಯಕ್ಕೆ ಕರ್ಮ ಅಂತ ಹೇಳುತ್ತಾರೆ. ಯಾವುದೇ ಕರ್ಮವನ್ನ ನೀನು ಮಾಡು, ಅಪೇಕ್ಷೆ ಪಟ್ಟು ಮಾಡಬೇಡ, ಅದಕ್ಕೆ ವೈರಾಗ್ಯ ಅಂತ ಹೇಳುತ್ತಾರೆ. ಕರ್ಮವನ್ನು ಮಾಡಬೇಕು. ನಮ್ಮ ಕರ್ಮ ಏನಿದೆ, ನಾವು ಮಾಡಬೇಕಾದಂತಹ ಮಾಡಲೇಬೇಕಾದಂತಹ ವಿಚಾರ ಏನಿದೆ, ಕಾರ್ಯ ಏನಿದೆ ಅದನ್ನು ಮಾಡಲೇಬೇಕು. ಯಾವುದನ್ನು ಮಾಡಬಾರದು ಅದನ್ನು ಮಾಡಲೇಬಾರದು. ಹಾಗೆಂತ ಹೇಳಿ ಯಾವುದನ್ನು ಮಾಡದೆ ಇರಲೂಬಾರದು. ಮಾಡಿದ ಕರ್ಮವನ್ನ ನಾನು ಮಾಡಿದ್ದೇನೆ ಅಂತ ಹೇಳಲೂಬಾರದು. ಎಲ್ಲ ಕರ್ಮವನ್ನೇ ನಾನೇ ಮಾಡಿದೆ ಅನ್ನುವಂತಹ ಅಭಿಮಾನ ಇರಲೇಬಾರದು. ಅಭಿಮಾನ ಇದ್ದಲ್ಲಿ ಭಗವಂತ ನಮ್ಮಿಂದ ದೂರ ಆಗುತ್ತಾನೆ. ಹಾಗಾಗಿ ಕರ್ಮಕ್ಕೆ ಅಂಟಿಕೊಳ್ಳಬಾರದು. ಕರ್ಮ ಮಾಡಬೇಕು, ಫಲವನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ
आपल्याला ಮೂಲ ಹೋಯ್ತಿತ್ತಾರಲ್ಲ ಮಿಚ್ಚಿ ಮಹಾಗಣಪತಿ ನೀನೇ ಅಗ್ನಿ ನೀನೇ ಜಲ ನೀನೇ ಪೃಥ್ವಿ ನೀನೇ ವಾಯು ನೀನೇ ಆಕಾಶ ನೀನೇ ಅಖಿಲ ಬ್ರಹ್ಮಾಂಡ ಈ ಸಂಪೂರ್ಣ ವಿಶ್ವವೇ ನಿನ್ನಿಂದ ನಿರ್ಮಾಣಗೊಂಡಿದೆ ನಿನ್ನಿಂದಲೇ ಸಮಾವೇಶಗೊಂಡಿದೆ ಹೇ ವಕ್ರತುಂಡ ನನ್ನೆಲ್ಲ ಭಕ್ತಿ ಭಾವದಿಂದ ನಿನ್ನನ್ನು ಅಭಿವಂದಿಸುವೆನು ದೇವ ಶಂಕರ ಮತ್ತು ದೇವಿ ಪಾರ್ವತಿಯ ಸಮಾಗಮವೆಂದರೆ ಅದು ಶಿವಶಕ್ತಿಯ ಸಮಾಗಮ ಒಂದು ಅಪೂರ್ವ ಸಮಾಗಮ ಅದು ವಿಶಿಷ್ಟವಾದದ್ದು ಈ ಸಮಾಗಮದಿಂದಲೇ ಸುಂದರ ಸೃಷ್ಟಿ ನಿರ್ಮಾಣಗೊಂಡದ್ದು ವಿಷ್ಣು ಶಶಿವರ್ಣಂ ಚತುರ್ಭುಜಂ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಕಾಲಿನ ಕಲ್ಪತರು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಕಾಲಿನ ಕಲ್ಪತರು
ಆಶ್ರಯದಲ್ಲಿ ನಡೆಯುವ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವದ ಪ್ರಯುಕ್ತ ವಿಜಯದಶಮಿಯ ವಿಜಯೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀ ಶಾರದಾ ಮಾತೆಯ ವೈಭವದ ಶೋಭಾ ಯಾತ್ರೆಯಲ್ಲಿ ಇನ್ನಷ್ಟು ಮೆರುಗನ್ನು ನೀಡಲು ಶ್ರೀ ಮಹಾದೇವಿ ಯುವಕ ಮಂಡಲ ರಿಜಿಸ್ಟರ್ಡ್ ಕಬಕ ಶ್ರೀ ಮಹಾದೇವಿ ಯುವಕ ಮಂಡಲ ರಿಜಿಸ್ಟರ್ಡ್ ಕಬಕ ಇವರ ಅದ್ಭುತ ಪ್ರಯೋಗದೊಂದಿಗೆ ಇಡೀ ವಿಶ್ವವನ್ನೇ ಬೆರಗುಗೊಳಿಸಿದ, ಇಡೀ ವಿಶ್ವವೇ ನಮ್ಮ ದೇಶದತ್ತ ಸೆಳೆಯುವಂತೆ ಮಾಡಿದ, ಇಸ್ರೋ ಸಂಸ್ಥೆ ಉಡಾವಣೆ ಮಾಡಿದ ನಮ್ಮ ಸ್ತಬ್ಧ ಚಿತ್ರ ಚಂದ್ರಯಾನ 3. ಚಂದ್ರಯಾನ 3 Simbola,
ಸದ್ಯಕ್ಕೆ ಇದೆ ಹೋಗ್ಲಿಂದ ನಾನು 10 ನಿಮಿಷದಲ್ಲಿ ಬರಲಿಲ್ಲ ಜನಗಳಿಗೆ ಪ್ಲೇಸ್ ಗೊತ್ತಾಗ್ತದೆ. ಇದು ಇಲ್ಲಿ ಹತ್ತಿರ ತೊಂದರೆ ಇಲ್ಲ. ಆಡಿಯನ್ಸ್ ಪಾಡು ಪಾಡು ಗಾಡಿ ಪಾಡು. दूसरा हिंदुस्तान, दूसरा हिंदुस्तान, दूसरा हिंदुस्तान। ಬಾಬಾ ಸಾವರ್ಕರ್ರಿಗೆ ಆಜೀವ ಕಾರಾವಾಸದ ಶಿಕ್ಷೆ ವಿಧಿಸಲ್ಪಟ್ಟಿದೆ. ಈ ಸನ್ನಿವೇಶದಲ್ಲಿ ಸಾವರ್ಕರ್ರಿಗೆ ಲಂಡನ್ನಲ್ಲಿ ಉಳಿದುಕೊಳ್ಳಲು ಸಾಧ್ಯವಿಲ್ಲ. ಆಂಗ್ಲ ಸರ್ಕಾರ ರಾಜದ್ರೋಹದ ಆರೋಪದಿಂದ ಸಾವರ್ಕರ್
ಉಂಟು 36 CL ಅದನ್ನು ಹಿಂಗೆ ಕೊಡ್ತೀರಾ ಕಾಡು ಹಿಂಗೆ ಕೊಡ್ತೀರಾ ಒಂದು ಕೇಬಲ್ ಎಲ್ಲೇ ಕೇಬಲ್ ಕೊಡ್ತೀನಾ LG ಇದಾ नहीं नहीं
ಮಾತಾಡೋರಿಗೆ ಹಾಂ
ಸೇನೆಯ ಆತ್ಮವಿಶ್ವಾಸ. ಹೋರಾಟದ ಲೈಜಾತಿ ಸೇನೆ ಮುನ್ನುಗ್ಗಿತು ಬ್ರಿಟಿಷರ ಕೇಂದ್ರ ಸ್ಥಾನವಾದ ಮಂಗಳೂರಿನ ಕಡೆಗೆ. शशिवर्णं चतुर्भुजं प्रसन्नवदनं सर्वविघ्नोपशान्तये
ಶರನ್ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು ಇದರ ಆಶ್ರಯದಲ್ಲಿ ನಡೆಯುವ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವದ ಪ್ರಯುಕ್ತ ವಿಜಯದಶಮಿಯ ವಿಜಯೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀ ಶಾರದಾ ಮಾತೆಯ ವೈಭವದ ಶೋಭಾ ಯಾತ್ರೆಯಲ್ಲಿ ಇನ್ನಷ್ಟು ಮೆರುಗನ್ನು ನೀಡಲು ಶ್ರೀ ಮಹಾದೇವಿ ಯುವಕ ಮಂಡಲ ರಿಜಿಸ್ಟರ್ಡ್ ಕಬಕ ಶ್ರೀ ಮಹಾದೇವಿ ಯುವಕ ಮಂಡಲ ರಿಜಿಸ್ಟರ್ಡ್ ಕಬಕ ಇವರ ಅದ್ಭುತ ಪ್ರಯೋಗದೊಂದಿಗೆ ಇಡೀ ವಿಶ್ವವನ್ನೇ ಬೆರಗುಗೊಳಿಸಿದ, ಇಡೀ ವಿಶ್ವವೇ ನಮ್ಮ ದೇಶದತ್ತ ಸೆಳೆಯುವಂತೆ ಮಾಡಿದ ಚಂದ್ರಯಾನ 3. ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ ಸುವರ್ಣ ಸಮಯ. ಭಾರತಾಂಬೆಯ ಮುಕುಟಕ್ಕೆ ಮತ್ತೊಂದು ಸಾಧನೆಯ ಗರಿ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಇಸ್ರೋದಿಂದ ಉಡಾವಣೆಗೊಂಡ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್. 5, 4, 3, 2, 1, 0. और सफलतापूर्ण उत्थापन GSLV F12 का ಚಂದ್ರನ ದಕ್ಷಿಣ ತುದಿಯಲ್ಲಿ ಆಗಸ್ಟ್ 2023ರ ಬುಧವಾರದಂದು ಸಂಜೆ 6:04 ಯಶಸ್ವಿಯಾಗಿ ತನ್ನ ಗಮ್ಯವನ್ನ ಸೇರಿದ ಅಮೃತ ಘಳಿಗೆ. ಇದು 140 ಕೋಟಿ ಭಾರತೀಯರ ಮನದಾಸೆ ಫಲಿಸಿದ, ಕನಸು ನನಸು ಮಾಡಿದ ಸಾರ್ಥಕ ವಿಚಾರವೂ ಹೌದು. ಉಡಾವಣೆಗೊಂಡ LVM-3 ಸರಿಸುಮಾರು 43.5 ಮೀಟರ್ ಎತ್ತರ, 640 ಟನ್ ತೂಕವನ್ನ ಹೊಂದಿದ ವಿಕ್ರಮ್ ಲ್ಯಾಂಡರ್, ರೋವರ್ ಮತ್ತಿತರ ಅವಶ್ಯಕ ವಸ್ತುಗಳನ್ನ ಹೊತ್ತೊಯ್ದ ಇಸ್ರೋದ ಬಾಹುಬಲಿ ಎಂದೇ ಪ್ರಚಲಿತ.
ಭಾರತೀಯ ಭಾಷೆಯಲ್ಲಿಯ ಪುಸ್ತಕದ ಮುದ್ರಣ ಕಾರ್ಯ ಫ್ರಾನ್ಸ್ನಲ್ಲಿ ನೆರವೇರುವುದು ಸಾಧ್ಯ ಇರಲಿಲ್ಲ. ಹೀಗಾಗಿ ಪುಸ್ತಕವನ್ನು ಆಂಗ್ಲ ಭಾಷೆಗೆ ಪರಿವರ್ತಿಸಿ ಮುದ್ರಣ ಮಾಡಲಾಗಿದೆ. ಪುಸ್ತಕದ ಪ್ರತಿಗಳು ರಹಸ್ಯವಾಗಿ ಭಾರತಕ್ಕೆ ಬರುತ್ತೆ. ಇನ್ನು ಈ ಶೋಭಾಯಾತ್ರೆಯಲ್ಲಿ ಭಾರತ ಮಾತೆಯ ಒಂದು ಕಟೌಟನ್ನು ಇಟ್ಟುಕೊಂಡು ಒಂದು ವಾಹನದಲ್ಲಿ ನವಚೇತನ ಯುವಕ ಮಂಡಲ ಮತ್ತು ಸಂಪ್ಯ ಶ್ರೀ ಮಹಾವಿಷ್ಣು ಮೂರ್ತಿ ದೇವಸ್ಥಾನ ಇವರ ವತಿಯಿಂದ ಈ ಒಂದು ಶೋಭಾಯಾತ್ರೆ ಇದನ್ನು ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಇವರು ನಮ್ಮ ಜೊತೆಗೆ ಹರಿಣಿ ಮೇಡಮ್ ರವರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮೇಡಮ್. ಈ ಕಾನ್ಸೆಪ್ಟ್ ಮತ್ತು ಈ ಒಂದು ಶೋಭಾಯಾತ್ರೆಯಲ್ಲಿ ಭಾರತ ಮಾತೆ ಇದು ಯಾಕಾಗಿ ಮತ್ತು ಇದರ ಬಗ್ಗೆ ಒಂದಷ್ಟೇ. ಈ ಶೋಭಾಯಾತ್ರೆಯಲ್ಲಿ ನಾವು ಭಾರತ ಮಾತೆ, ತಿಲಕರು ಮತ್ತು ವೀರ ಸಾವರ್ಕರ್ ಒಂದು ಫೋಟೋ
ನಿಟ್ಟು ನಾವು ಸಾಗ್ತಾ ಇದ್ದೇವೆ. ಒಂದು ಜನರಿಗೆ ಭಕ್ತಿಯ ಜೊತೆ ಎಲ್ಲಿ ರಾಷ್ಟ್ರ ಪ್ರೇಮವನ್ನು ಒಂದು ಬೆಳೆಸುವಂಥ ಮನೋಭಾವ ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಇದನ್ನು ಕೊಂಡೊಯ್ತಾ ಇದ್ದೇವೆ. ಯಾರ ವತಿಯಿಂದ ಇದನ್ನು ಮಾಡ್ತಾ ಇದ್ದಾರೆ? ಸಂಪೆ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಮತ್ತು ನವಚೇತನ ಯುವಕ ಮಂಡಲದಿಂದ. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಕರ್ನಾಟಕದ ಕಲಾ ಪ್ರಕಾರವಾಗಿರುವಂಥದ್ದು ವೀರಗಾಸೆ. ಈ ಒಂದು ನೃತ್ಯವನ್ನು ಕೂಡ ಈ ಶೋಭಾಯಾತ್ರೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇದರ ಬಗ್ಗೆ ವೀರಗಾಸೆಯನ್ನು ನಡೆಸಿದಂತಹ ವೀರಭದ್ರ ನಮ್ಮ ಜೊತೆಗೆ ಇದ್ದಾರೆ, ಅವ್ರು ಮಾತಾಡ್ತಾರೆ. ನಮಸ್ತೆ. ನಮಸ್ತೆ. ಇವತ್ತು ಪುತ್ತೂರಿನ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಹೇಗೆ ಅನಿಸ್ತದೆ? ಇದು ತುಂಬ ಅದೃಷ್ಟ ಅನಿಸುತ್ತೆ ನಮಗೆ ಇಲ್ಲಿ ಬಂದಿರೋದು. ಒಳ್ಳೆ ಪವಿತ್ರವಾದ ಸ್ಥಳ ಇದು. ಇಲ್ಲಿಗೆ ಬಂದು ಈ ಶಾರದಾಂಬೆ ಆಶೀರ್ವಾದ ನಮ್ಮ ಮೇಲಿದೆ. ಅದೇ ಥರವಾಗಿ ವೀರಭದ್ರ ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡಬೇಕು ಅಂತೇಳಿ ನಂಜನಗೂಡಿಂದ ಇಲ್ಲಿ ಬಂದಿದ್ದೀವಿ. ತುಂಬ ಸಂತೋಷ ಆಗುತ್ತೆ ಇಲ್ಲಿ ಬಂದು. ಈ ಒಂದು ಕಲೆಯ ವಿಶೇಷತೆ ಏನು? ಇದು ವಿಶೇಷತೆ ಅಂದರೆ ದಕ್ಷ ಯಜ್ಞನ ಸಂಹಾರ ಮಾಡಿದಂಥ ವೀರಭದ್ರೇಶ್ವರ ಶುಭ ಕಾರ್ಯಗಳಿಗೆ ಮತ್ತು ಇಂಥ ಮೆರವಣಿಗೆಗಳಿಗೆ ಬಂದರೆ ಶುಭವಾಗುತ್ತೆ ಅಂತೇಳಿ ವೀರಭದ್ರನ ಒಂದು ನಂಬಿಕೆ. ಹೌದು. ಬೇರೆ ಯಾವ ಎಲ್ಲ ಉತ್ಸವಗಳಲ್ಲಿ ಭಾಗವಹಿಸ್ತಾ ಇದ್ದೀರಿ ನೀವು? ನಾವು ಎಲ್ಲ ಉತ್ಸವದಲ್ಲೂ ಭಾಗವಹಿಸ್ತೀವಿ. ಶುಭ
शहीद हुए हैं उनकी जरा याद करो कुर्बान, तुम भूल न जाओ इसलिए सुनो ये कहानी, जो शहीद हुए हैं उनकी जरा याद करो कुर्बान। ಶಕ್ತಿ ಅದು ಭಕ್ತಿಯಲ್ಲಿ ಕೇಂದ್ರೀಕೃತವಾಗಿದೆ. ಈ ಪವಿತ್ರ ನೆಲದಲ್ಲಿ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಕಿನ್ನಿಮಾಣಿ ಪೂಮಾಣಿ ದೈವಗಳ ಪಾದ ಕಮಲದಲ್ಲಿ ಇಂತಹ ಭಕ್ತಿಯ ಕೀರ್ತನೆಗಳ ಅವಲೋಕನ ಹಾಗೂ ಮನಸ್ಸು ಬುದ್ಧಿಗಳ ಸಮ್ಮಿಲನದಿಂದಾಗಿ ಜ್ಞಾನದ ಉತ್ಪತ್ತಿ ಹರಿಹರರಿಂದ ಪೂಜಿಸಲ್ಪಡುವಂತ ಸಮೂಹ
ಕಂಡೆವೆ ನಾವು ರಂಗ ವಿಠಲನ ದಿವ್ಯ ಪಾದವ ಕಂಡೆವೆ ನಾವು ರಂಗ ವಿಠಲನ ದಿವ್ಯ ಪಾದವ ಇಕೋ ನೋಡೆ ಅಕೋ ನೋಡೆ ಇಕೋ ನೋಡೆ ರಂಗನಾಥನ ಪುಷ್ಟ ಪಾದವ ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಇಕೋ ನೋಡೆ ರಂಗನಾಥನ ಪುಷ್ಟ ಪಾದವ ಪುಟ್ಟ ಪಾದವ ಪುಟ್ಟ ಪಾದವ ಪುಟ್ಟ ಪಾದವ ನಮ್ಮೆಲ್ಲರ ಗೀತಾ ನಾಯಕ ಶ್ರೀಕೃಷ್ಣ ಪರಮಾತ್ಮ ಪರಶಿವ ದಿನನಿತ್ಯ ಕೈಲಾಸದಲ್ಲಿ ಇರಬೇಕು ಅಂತಾದರೆ ಗಣಪತಿಯನ್ನು ಆರಾಧನೆ ಮಾಡಿಯೇ ತನ್ನೆಲ್ಲ ಕೈಂಕರ್ಯವನ್ನು ಮಾಡುತ್ತಾ ಇದ್ದ ಹರಿಹರರಿಂದ ಪೂಜೆಗೊಳ್ಳುವಂತಹ ಗಣಪತಿ ನಮ್ಮೆಲ್ಲರ ಭಾಗ್ಯದಾತ ನಮ್ಮೆಲ್ಲ ಕಾರ್ಯಕ್ರಮಗಳ ವಿಘ್ನವನ್ನ ನಿವಾರಿಸುವಂತಹ ವಿಘ್ನ ವಿನಾಶಕ ಅಂತಹ ಲಂಬೋದರನನ್ನ ಸ್ತುತಿ ಮಾಡುವಂತಹ ಕೀರ್ತನೆಯೊಂದಿಗೆ ನಮ್ಮ ಈ ದಾಸಪದವನ್ನ ಶುರು ಮಾಡೋಣ. ಎಲ್ಲವೂ ಕೂಡ ಗಣಪತಿಯನ್ನ ಭಾರಿ ನಾಮಧೇಯದಲ್ಲಿ ಅನೇಕ ಭಗವಂತರುಗಳ ಚೈತನ್ಯ ಶಕ್ತಿ ಒಂದೇ ಅದರಲ್ಲಿ ಒಂದು ಭಾಗ ನಾವುಗಳು ಅಂತ ಮನಸ್ಸನ್ನು ಹುಟ್ಟಿಕೊಂಡು ಇಂತಹ ಶಕ್ತಿ ಇದು ಭಕ್ತಿಯಲ್ಲಿ ಕೇಳಲಿಕ್ಕೆ ಬಂದಿದೆ. ಈ ಪವಿತ್ರ ಹರಿಹರರಿಂದ ಪೂಜಿಸಲ್ಪಡುವಂತ ಅಲ್ಲಿ ನೋಡಿ ಹೋಯ್ತಲ್ಲ ಅವರಿಗೆ ಕುಶಲಪ್ಪನಿಗೆ ಆ ಕಡೆ ಒಂದು ಆ ಸಮೂಹದ ಪ್ರಥಮ ಆರಾಧ್ಯ ದೈವ ವಿಘ್ನ ನಿವಾರಕ ಲಂಬೋದರ ಗಣಪತಿ ನಮ್ಮೆಲ್ಲರಿಗೆ ಮುಂದೆ ಹೋಗಿ ಜೀವನದಲ್ಲಿ ನಾವು ಮಾಡುವಂತಹ ಎಲ್ಲ ಭಕ್ತಿಯ ಕಾರ್ಯಕ್ರಮಕ್ಕೆ ವಿಘ್ನವನ್ನು ದೂರ ಮಾಡಬೇಕು. ನಾವೇ ಶ್ರೀಕೃಷ್ಣ ಪರಮಾತ್ಮನೇ ಮೂರು ಗರಿಗೆ ಹುಲ್ಲನ್ನ ಗಣಪತಿಗೆ ಅರ್ಪಿಸದೆ ಅವರ ದೈನಂದಿನ ಕಾರ್ಯವನ್ನು ಮಾಡುವಂತಿರಲಿಲ್ಲ. ಕುಶಲಪ್ಪನ ಭಗವದ್ಗೀತೆಯನ್ನು ಕೊಟ್ಟಂತಹ ನಮ್ಮೆಲ್ಲರ ಗೀತಾ ನಾಯಕ ಶ್ರೀಕೃಷ್ಣ ಪರಮಾತ್ಮ ಪರಶಿವ ದಿನನಿತ್ಯ ಕೈಲಾಸದಲ್ಲಿ ಇರಬೇಕು ಅಂತಾದರೆ ಗಣಪತಿಯನ್ನು ಆರಾಧನೆ ಮಾಡಿಯೇ ತನ್ನೆಲ್ಲ ಕೈಂಕರ್ಯವನ್ನು ಮಾಡುತ್ತಾ ಇದ್ದ. ಹರಿಹರರಿಂದ ಪೂಜೆಗೊಳ್ಳುವಂತಹ ಗಣಪತಿ ನಮ್ಮೆಲ್ಲರ ಭಾಗ್ಯದಾತ ನಮ್ಮೆಲ್ಲ ಕಾರ್ಯಕ್ರಮಗಳ ವಿಘ್ನವನ್ನ ನಿವಾರಿಸುವಂತಹ ವಿಘ್ನ ವಿನಾಶ ಅಂತಹ ಲಂಬೋದರನನ್ನ ಸ್ತುತಿ ಮಾಡುವಂತಹ ಕೀರ್ತನೆಯೊಂದಿಗೆ ನಮ್ಮ ಈ ಭಾಸ ಪದವನ್ನ ಶುರು ಮಾಡೋಣ. ಎಲ್ಲರೂ ಕೂಡ ಗಣಪತಿಯನ್ನ ಒಂದು ಬಾರಿ ತನ್ನ ಆಂತರ್ಯದಲ್ಲಿ ಜಾಗೃತವಾಗಿಟ್ಟುಕೊಂಡಲ್ಲಿ ಭಗವಂತ ನಮ್ಮೆಲ್ಲ ಒತ್ತಡಗಳಿಗೆ ಹೆಗಲು ಕೊಡುತ್ತಾನೆ, ನಮ್ಮ ಭಾರವನ್ನ ಇಳಿಸ್ತಾನೆ. ಅಂತಹ ಗಣಪತಿ ರಂಗವಿಠಲ ಅನ್ನುವಂತಹ ಅಂಕಿತದೊಂದಿಗೆ ಶ್ರೀಪಾದರಾಜರು ಅನ್ನುವಂತಹ ದಾಸಕೂಟದಲ್ಲಿ ಶ್ರೇಷ್ಠರಾಗಿರತಕ್ಕಂತಹ ಶ್ರೀಪಾದರಾಜರು, ಶ್ರೀ ವ್ಯಾಸರಾಜರು, ಶ್ರೀವಾದಿರಾಜರು ಈ ಮೂರು ದಾಸ ಪ್ರಥಮ ಶ್ರೇಷ್ಠರು ವ್ಯಾಸಕೂಟವನ್ನ ರಚಿಸಿದವರು. ಅಂತಹ ಮಹಾನ್ ದಾಸರ ಕೃತಿಯನ್ನ ಅವಲೋಕನ ಮಾಡುವುದು ಅಂತ ಹೇಳಿದರೆ ನಾವೆಲ್ಲರೂ 13ನೆಯ ಶತಮಾನಕ್ಕೆ ಹೋಗುತ್ತಾ ಇದ್ದೇವೆ. 13ನೆಯ ಶತಮಾನದಲ್ಲಿ ಯಾವ ರೀತಿ ಕೃತಿ
ಆ ದಾಸರ ಮೂಲಕ ಪೂರಣೆಗೊಂಡಿದೆ. ಒಂದು ಬಾರಿ ಅವಲೋಕನ ಮಾಡೋಣ, ಕೇಳೋಣ ಆ ಸುಂದರವಾದಂತಹ ದಾಸ ಕೃತಿ, ದಾಸ ಪದ. ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ. ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ. ಸುಂದರ ಶುಭ ಸಂಜೆಯಲ್ಲಿ ನಾವುಗಳು ಅತ್ಯಂತ ಕಾತರದಿಂದ ಇಡೀ ಜಗತ್ತಲ್ಲೇ ವ್ಯಾಪಿಸಿರ್ತಕ್ಕಂತಹ ಅನೇಕ ಭಗವಂತರುಗಳ ಆ ಚೈತನ್ಯ ಶಕ್ತಿ ಏನಿದೆ, ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಕಿನ್ನಿಮಾಣಿ ಪೂಮಾಣಿ ದೈವಗಳ ಪಾದ ಕಮಲದಲ್ಲಿ ಅಂತಹ ಭಕ್ತಿ ಅವಲೋಕನ ಹಾಗೂ ಮನಸ್ಸು ಬುದ್ಧಿಗಳ ಸಮ್ಮಿಲನದಿಂದಾಗಿ ಧ್ಯಾನದ ಉತ್ಪತ್ತಿ, ಹರಿಹರರಿಂದ ಪೂಜಿಸಲ್ಪಡುವಂತ ಇಡೀ ಭಕ್ತ ಸಮೂಹ, ಆ ಸಮೂಹದ ಪ್ರಥಮ ಆರಾಧ್ಯ ದೈವ ವಿಘ್ನ ನಿವಾರಕ ಲಂಬೋದರ ಗಣಪತಿ ನಮ್ಮೆಲ್ಲರಿಗೆ ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಎಲ್ಲ ಭಕ್ತಿಯ ಕಾರ್ಯಕ್ರಮಕ್ಕೆ ವಿಘ್ನವನ್ನು ದೂರ ಮಾಡಬೇಕು. ನಾವೇನು ಶ್ರೀಕೃಷ್ಣ ಪರಮಾತ್ಮನೇ 3 ಗರಿಕೆ ಹುಲ್ಲನ್ನ ಗಣಪತಿಗೆ ಅರ್ಪಿಸದೆ ಅವನ ದೈನಂದಿನ ಕಾರ್ಯವನ್ನ ಮಾಡುವಂತಿರಲಿಲ್ಲ. ಮಹಾಪುರುಷ ಭಗವದ್ಗೀತೆಯನ್ನ ಕೊಟ್ಟಂತಹ ನಮ್ಮೆಲ್ಲರ ಗೀತಾ ನಾಯಕ ಶ್ರೀಕೃಷ್ಣ ಪರಮಾತ್ಮ ಪರಶಿವ ದಿನನಿತ್ಯ ಕೈಲಾಸದಲ್ಲಿ ಇರಬೇಕು ಅಂತಾದರೆ ಗಣಪತಿಯನ್ನ ಆರಾಧನೆ ಮಾಡಿಯೇ ತನ್ನೆಲ್ಲ ಕೈಂಕರ್ಯವನ್ನ ಮಾಡುತ್ತಾ ಇದ್ದ. ಹರಿಹರರಿಂದ ಪೂಜೆಗೊಳ್ಳುವಂತಹ ಗಣಪತಿ ನಮ್ಮೆಲ್ಲರ ಭಾಗ್ಯದಾತ, ನಮ್ಮೆಲ್ಲ ಕಾರ್ಯಕ್ರಮಗಳ ವಿಘ್ನವನ್ನ ನಿವಾರಿಸುವಂತಹ ವಿಘ್ನ ವಿನಾಶಕ. ಅಂತಹ ಲಂಬೋದರನನ್ನ ಸ್ತುತಿ ಮಾಡುವಂತಹ ಕೀರ್ತನೆಯೊಂದಿಗೆ ನಮ್ಮ ಈ ದಾಸ ಪದವನ್ನ ಶುರು ಮಾಡೋಣ. ಎಲ್ಲರೂ ಕೂಡ ಗಣಪತಿಯನ್ನ ಒಂದು ಬಾರಿ ತನ್ನ ಆಂತರ್ಯದಲ್ಲಿ ಜಾಗೃತವಾಗಿಟ್ಟುಕೊಂಡಲ್ಲಿ ಭಗವಂತ ನಮ್ಮೆಲ್ಲ ಒತ್ತಡಗಳಿಗೆ ಹೆಗಲು ಕೊಡುತ್ತಾನೆ, ನಮ್ಮ ಭಾರವನ್ನ ಇಳಿಸ್ತಾನೆ. ಅಂತಹ ಗಣಪತಿ ರಂಗವಿಠಲ ಅನ್ನುವಂತಹ ಅಂಕಿತದೊಂದಿಗೆ ಶ್ರೀಪಾದರಾಜರು ಅನ್ನುವಂತಹ
ದಾಸಕೂಟದಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಹೇಗೆ ಪ್ರಾಣಿ ಓಕೆ. ಎಲ್ಲಿ ಮನೆ? ಹ? ಎಲ್ಲಿ? ಪುತ್ತೂರಾ? ಯಾವ ತಂಡ? ನಿನ್ನ ತಂಡದ ಹೆಸರೇನು? ಭಜನೆಯ ತಂಡದ ಹೆಸರೇನು? ಓಕೆ, ವೆರಿ ಗುಡ್. ಸ್ಕೂಲ್ ಯಾವುದು ನಿಂದು? ಮುಂಡೂರು. ಎಷ್ಟನೇ ಕ್ಲಾಸ್? 2ನೇ ಕ್ಲಾಸ್. ಭಜನೆಯಲ್ಲಿ ಕುಣಿಲಿಕ್ಕೆ ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತಿದೆ. ಇನ್ನೂ ಕೂಡ ಕುಣಿತ್ಯಾ? ತುಂಬ ಹೊತ್ತು ಕುಣಿಲಿಕ್ಕೆ ಇದೆ, ಕುಣಿತ್ಯಾ? ವೆರಿ ಗುಡ್. ದಾಸರ ಮೂಲಕ ಸ್ಫುರಣೆಗೊಂಡಿದೆ. ಒಂದು ಬಾರಿ ಅವಲೋಕನ ಮಾಡೋಣ, ಕೇಳೋಣ ಆ ಸುಂದರವಾದಂತಹ ದಾಸ ಕೃತಿ, ದಾಸ ಪದ. ಬಲೆ ನಮಸ್ತೆ. ಇನ್ನೊಂದು ತಂಡದ ಮುಖ್ಯಸ್ಥರು ಇದು ರಣಮಂಗಲ ಶ್ರೀ ಸುಬ್ರಹ್ಮಣ್ಯೇಶ್ವರ ಒಂದು ಮಕ್ಕಳ ಭಜನಾ ಸುಬ್ರಹ್ಮಣ್ಯ ಮಕ್ಕಳ ಭಜನಾ ತಂಡದ ಇವರಿದ್ದಾರೆ. ನಮ್ಮ ಜೊತೆಗೆ ಗಣಪತಿ ಬಲ್ಯ ಅವರಿದ್ದಾರೆ. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ತಂಡವನ್ನು ಕರೆಸಿಕೊಂಡಿದ್ದೀರಿ, ಪುತ್ತೂರು ಶಾರದೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ. ಇದರಲ್ಲಿ ನಮ್ಮ ಸುಬ್ರಹ್ಮಣ್ಯ ಭಜನಾ ಸಂಘ ಅಂತ ಹೇಳಿದರೆ 1 ವರ್ಷದಿಂದ ಮಾಡ್ತಾ ಇದ್ದೇವೆ. 1 ವರ್ಷ, ನಿನ್ನೆಗೆ 1 ವರ್ಷ ಆಯ್ತು ನಮ್ಮ ತಂಡಕ್ಕೆ. ಇದನ್ನು ನಾನು ಎಷ್ಟು ಖುಷಿ ಪಡ್ಬೇಕು. ನನಗೆ ಮಕ್ಕಳಿಂದಾಗಿ ನಮಗೆ ಇಷ್ಟೆಲ್ಲ ಹೆಸರು ಬರುತ್ತೆ ಇರೋದು, ನಾವೇನಲ್ಲ. ನಾನು ಇದರ ಕಂಪ್ಲೀಟ್ ಜವಾಬ್ದಾರಿನ ತಗೊಂಡಿದ್ದೇನೆ. ಅದು ನಮಗೆ ದೇವರು ಶಕ್ತಿ ಕೊಡ್ತಾ ಇದ್ದಾರೆ. ಪುಣ್ಯದಲ್ಲಿ 122 ಮಕ್ಕಳಿದ್ದಾರೆ. ಈಗ 122 ಮಕ್ಕಳು, ಇವತ್ತು ನಮಗೆ 70-80 ಮಕ್ಕಳು ಬಂದಿದ್ದಾರೆ. ಈ ಮಕ್ಕಳಿಂದಾಗಿ ನಮಗೆ ಸಿಗುವಂಥ ಬೆಲೆ ನಾವೇನಲ್ಲ ಇದೆ, ನಾವು ಬರೇ ನೆಪ ಮಾತ್ರ. ಆದ್ದರಿಂದ ಇನ್ನೂ ಕೂಡ ನಮಗೆ ಮಕ್ಕಳಿಂದಾಗಿ ಅವಕಾಶ ಸಿಗಲಿಂದ ಈ ಮಹಾಲಿಂಗೇಶ್ವರ ಸನ್ನಿಧಿಯಲ್ಲಿ ಕೇಳಿಕೊಳ್ಳೋದು ಭಾರಿ ಒಳ್ಳೆಯ ವಿಷಯ, ಭಾರಿ ಒಳ್ಳೆಯ ವಿಷಯ. ಥ್ಯಾಂಕ್ ಯು. ಅಂಬನ ಪ್ರೀತಿ ಪುತ್ರನೇ, ಶರಣು ಅಂಬನ ಪ್ರೀತಿ ಪುತ್ರನೇ, ಶರಣು ಜನರಿಗೆ ಮಿತ್ರನೇ, ಆ ಶರಣು ಬೆನಕನೇ, ಕನಕ ರೂಪನೇ, ಕಾಮಿನಿ ಸಂಗಧೂರನೇ, ಶರಣಕನೇ ಕನಕ ರೂಪನೇ, ಕಾಮಿನಿ ಸಂಗಧೂರನೇ. ಓಂ ಗಂ ಗಣಪತಯೇ ನಮಃ, 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 ಓಂ ಗಂ ಗಣಪತಯೇ ನಮಃ. ಇನ್ನೊಂದು ತಂಡ ನಮ್ಮ ಜೊತೆಗೆ ಇದೆ, ಶ್ರೀರಾಮ ಕುಣಿತ ಭಜನಾ ತಂಡ ದೇಲಂಪಾಡಿ. ಸೊ ಇಲ್ಲಿಯ ಒಂದಷ್ಟು ಮಂದಿ ಅದರ ಮುಖ್ಯಸ್ಥರ ನಿರ್ವಹಣೆಯನ್ನು ಮಾಡ್ತಾ ಇರುವವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಈ ತಂಡವನ್ನು ಮುನ್ನಡೆಸಿಕೊಂಡು ಈ ರಾತ್ರಿಯ ಹೊತ್ತು ಇಲ್ಲಿಗೆ ಅವರನ್ನು ಕರ್ಕೊಂಡು ಪುನಃ ಅವರನ್ನು ಮನೆಯವರೆಗೆ ತಲುಪಿಸುವಂತಹ ಜವಾಬ್ದಾರಿ ಈ ತಂಡಕ್ಕೆ ಇದೆ. ಬಹುಶಃ ಮಕ್ಕಳು ಒಂದು ಕಡೆ ಕುಣಿತಾ ಇದ್ರೆ ಅದರ ಹಿಂದೆ ಅವರನ್ನು ಪರಿಪಾಲಿಸುವಂಥದ್ದು ಹೆಣ್ಮಕ್ಕಳಿದ್ದಾರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಅವರ ನಿರ್ವಹಣೆಯನ್ನು ಮಾಡಲಿಕ್ಕೆ ಒಂದು ತಂಡವೇ ಅವರ ಜೊತೆಗೆ ಇದೆ. ಅವರ ಹತ್ರ ಕೇಳೋಣ ಇವರ ಬಗ್ಗೆ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಉದಯ ಕುಮಾರ್. ತಂಡವನ್ನು ಕರ್ಕೊಂಡು ಬಂದಿದ್ದಾರೆ. ಎಷ್ಟು ಮಂದಿ ತಂಡದಲ್ಲಿ? ನಾವು ಮಕ್ಕಳು 44 ಮಕ್ಕಳಿದ್ದಾರೆ. ಮತ್ತು 2 ವ್ಯಾನ್ಗಳ ವಾಹನದ ವ್ಯವಸ್ಥೆ ಮಾಡಿ ಬಂದಿದ್ದೇವೆ. ಸ್ವಲ್ಪ ನಾವೊಂದು 4, 5, 6, 8 ಮಂದಿ ಇದರ ಒಂದು ಜವಾಬ್ದಾರಿ ತಗೊಂಡು ಸಮಿತಿಯ ಒಂದು ರೂಪದಲ್ಲಿ ಮಕ್ಕಳ ಒಂದು ಜವಾಬ್ದಾರಿ ನೋಡಿಕೊಂಡಿದೆ. ಮತ್ತು ಸ್ವಲ್ಪ ಪೇರೆಂಟ್ಸ್ ಕೂಡ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಕಾರ್ಯಕ್ರಮ ಇಷ್ಟು ದೊಡ್ಡ ಕಾರ್ಯಕ್ರಮ, ಇದರಲ್ಲಿ ಒಂದು ಭಾಗವಹಿಸಲಿಕ್ಕೆ ಅದೊಂದು ಅವಕಾಶ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಸಾಧಾರಣ ಎಷ್ಟು ವರ್ಷದಿಂದ ಈ ತಂಡವನ್ನು ನಡೆಸ್ತಾ ಇದ್ದೀರಿ? ನಮ್ಮದು ತಂಡ ಶುರುವಾಗಿ 1 ವರ್ಷ ಆಗ್ತಾ ಬರ್ತದೆ ಅಷ್ಟೇ, 1 ವರ್ಷದ ಒಳಗೆ. ಆದರೂ ಮಕ್ಕಳು ತುಂಬ ಉತ್ಸಾಹದಲ್ಲಿ ಇದರಲ್ಲಿ ಪಾಲ್ಗೊಳ್ತಾರೆ. ತುಂಬ ಬೇರೆ ಯಾವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ? ನಾವು ಸುಳ್ಯದಲ್ಲಿ ಮೊನ್ನೆ ಧರ್ಮಸ್ಥಳದ ಯೋಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಮತ್ತು ಮಂಗಳೂರು ಸಂಘನಿಕೇತನ ಅಲ್ಲಿ ಅವರ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ.
ಇನ್ನೂ ಕೂಡ ತುಂಬ ನಮಗೆ ಬೇಡಿಕೆ ಉಂಟು ಹೋಗಲಿಕ್ಕೆ. ಈಗ ರಾತ್ರಿ ಹೊತ್ತು ಕಾರ್ಯಕ್ರಮ ನಡೀತದೆ, 10-20 ಮಂದಿ ಮಕ್ಕಳು ಭಾಗವಹಿಸ್ತಾರೆ ಅಂತ ಹೇಳಿದರೆ, ಇದರ ಒಟ್ಟು ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತಾ ಇದ್ದೀರಿ? ನಾವು ಅದೇ ನಿರ್ವಹಣೆ ಅಂದರೆ ಈಗ ದುಡ್ಡಿನ ವಿಷಯದಲ್ಲಿ ಹೇಗೆ ಸರ್? ಒಟ್ಟು ನಿರ್ವಹಣೆ ಕರೆಸಬೇಕು, ಅವರಿಗೆ ಪ್ರಾಕ್ಟೀಸ್ ಕೊಡಬೇಕು, ಅವರನ್ನು ಮನೆಗೆ ಪುನಃ ತಲುಪಿಸಬೇಕು, ಇದೆಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ವಾರದಲ್ಲಿ ಒಂದು ದಿವಸ ಕ್ಲಾಸ್ ಉಂಟು. ಆ ಕ್ಲಾಸಿನಲ್ಲಿ ನಾವು ಎಲ್ಲ ಹೋಗುವ ವಿಷಯನೆಲ್ಲ ಮಾತಾಡಿ ಮತ್ತು ಆ ಕಾರ್ಯಕ್ರಮಕ್ಕೆ ಹೋಗುವ ಒಂದು ಟೈಮಿಂಗನ್ನು ನಾವಲ್ಲಿ ಅವರಿಗೆ ವಾಟ್ಸಪ್ ಮೂಲಕವಾಗಿ ಅವರಿಗೆ ಗ್ರೂಪಿಗೆ ತಿಳಿಸಿ, ನಂತರ ಆ ಟೈಮಿಗೆ ಅವರು ಶ್ರೀರಾಮ ಭಜನಾ ನಮ್ಮ ಮಂದಿರಕ್ಕೆ ಅವರು ಅಲ್ಲಿಗೆ ಬರಲಿಕ್ಕೆ. ಇನ್ನು ರಾತ್ರಿ ಹೊತ್ತು ಹೋಗುವಾಗ ಅವರ ಮನೆಯವರ ಸ್ವಲ್ಪ ಪೇರೆಂಟ್ಸ್ ಇದ್ದಾರೆ, ಮತ್ತು ಬಾಕಿ ಮಕ್ಕಳ ಮನೆಯವರಿಗೆ ನಾವು ಕರೆದು ಅವರ ಇಂಥ ಸ್ಥಳದಲ್ಲಿ ನಿಲ್ಲಬೇಕು, ಅಲ್ಲಿಗೆ ಅವರನ್ನು ಮಕ್ಕಳನ್ನು ಮುಟ್ಟಿಸುವಂಥ ಪೂರ್ಣ ಜವಾಬ್ದಾರಿಯನ್ನು ನಾವು ವಹಿಸಿಕೊಂಡು ಈ ತಂಡವನ್ನು ಮುನ್ನಡೆಸಿಕೊಂಡಿದ್ದೇವೆ. ಮಕ್ಕಳಿಂದ ಯಾವ ರೀತಿಯ ಸ್ಪಂದನೆ ಇದೆ? ಮಕ್ಕಳಿಗೆ ಒಳ್ಳೆಯ ಒಂದು ಸ್ಪಂದನೆ ಇದೆ, ಮತ್ತು ತುಂಬ ಆ್ಯಕ್ಟಿವ್ ಆಗಿ ತುಂಬ ಖುಷಿಯಿಂದ ಅವರು ಭಾಗವಹಿಸ್ತಾರೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಈ ಕಾಲದಲ್ಲಿ ಹೆಚ್ಚಾಗಿ ನಾವು ಸಿನಿಮಾ ಪದ್ಯಗಳನ್ನು ಹಾಕಿ ಡ್ಯಾನ್ಸ್ DJ ಡ್ಯಾನ್ಸ್ ಆ ಥರ ಮಾಡಿಕೊಂಡು ಬರುವಂಥ ಸಮಯ. ಮಕ್ಕಳು ನಾವು ಬರುವಾಗ ತುಂಬ ಈ ಭಜನೆ ಹಾಡನ್ನೇ ಹಾಡಿಕೊಂಡು ತುಂಬ ಖುಷಿಯಾಗಿ ಅವರಿಗೆ ಒಂದು ತುಂಬ ಈಗಿನ ಒಂದು ಈ ಕಾಲದಲ್ಲಿ ನಾವು ಭಜನೆಯನ್ನು ಮಕ್ಕಳು ಇದರ ಈ ಕುಣಿತ ಭಜನದ ಮುಖಾಂತರ ಮಕ್ಕಳಿಗೆ ಅದೊಂದು ಯಾವಾಗಲೂ ಅದೇ ಅವಕಾಶ. ಈ ಭಜನೆಯಲ್ಲಿ ಭಾಗವಹಿಸಿದ ನಂತರ ಈ ಮಕ್ಕಳಲ್ಲಿ ಏನಾದರೂ ನೀವು ಬದಲಾವಣೆಗಳೇನಾದರೂ ಕಂಡುಕೊಂಡಿದ್ದೀರಾ? ಪರಿವರ್ತನೆ ಅಂದರೆ ಒಳ್ಳೆ ಪರಿವರ್ತನೆ ಉಂಟು. ಯಾಕಂದರೆ ಒಂದು ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು, ಭಾಗವಹಿಸೋ ಅಂಜಿಕೆ ಏನಿಲ್ಲ, ಮತ್ತು ಇದರಿಂದಾಗಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಲು ಒಂದು ಪ್ರೋತ್ಸಾಹ ಆಗ್ತದೆ. ತುಂಬ ಖುಷಿ ಆಗ್ತದೆ. ಒಂದಷ್ಟು ಶಿಸ್ತು, ಸಂಯಮ ಇದೆಲ್ಲ ಮಕ್ಕಳಲ್ಲಿ ಬೆಳೆಯುತ್ತದೆ ಬರ್ತದೆ ಜಾಸ್ತಿಯಾಗಿ. ನಾವು ಬೇರೆ ಮಕ್ಕಳಿದ್ದಾರೆ ನಮ್ಮಲ್ಲಿ, ಹಾಗೆ 95 ಮಕ್ಕಳಿದ್ದಾರೆ ಒಟ್ಟು. ಟೋಟಲಿ 44 ಮಕ್ಕಳು ಬಂದಿದ್ದಾರೆ ಹಾಗೆ. ಒಂದಷ್ಟು ಇದು ಮಾದರಿ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮಗಳಲ್ಲಿ DJ ನೃತ್ಯಗಳು ನಡೆಸಿಕೊಂಡು ಏನೋ ಒಂದು ಅಬ್ಬರದ ಇದು ಮಾಡೋ ಬದಲು ಒಂದು ಅತ್ಯಂತ ಧಾರ್ಮಿಕವಾಗಿ ಇದೊಂದು ನೋಡುವವರಲ್ಲಿ ಕೂಡ ಒಂದು ರೀತಿಯಾದಂತಹ ಧಾರ್ಮಿಕ ಮನೋಭಾವವನ್ನು ಸೃಷ್ಟಿಸುವಂಥದ್ದು ಉತ್ತಮವಾದಂತಹ ತಂಡವನ್ನು ನಡೆಸಿ ನಿಮಗೆ ಶುಭವಾಗಲಿ. ವೃತ್ತಿ ಒಪ್ಪಿಕೊಳ್ಳುತ್ತದೆ. ಆ ಮೂಲಕವಾಗಿ ಬುದ್ಧಿಯ ಪ್ರೇರಣೆಯಿಂದಾಗಿ ಮನಸ್ಸು ಏನು ಮಾಡಬೇಕು ಅದನ್ನು ಮಾಡುತ್ತದೆ. ಮಾಡುವಂತಹ ಕಾರ್ಯಕ್ಕೆ ಕರ್ಮ ಅಂತ ಹೇಳುತ್ತಾರೆ. ಯಾವುದೇ ಕರ್ಮವನ್ನು ನೀನು ಮಾಡು, ಅಪೇಕ್ಷೆ ಪಟ್ಟು ಮಾಡಬೇಡ, ಅದಕ್ಕೆ ವೈರಾಗ್ಯ ಅಂತ ಹೇಳುತ್ತಾರೆ. ಕರ್ಮವನ್ನು ಮಾಡಬೇಕು. ನಮ್ಮ ಕರ್ಮ ಏನಿದೆ, ನಾವು ಮಾಡಲೇಬೇಕಾದಂತಹ ವಿಚಾರ ಏನಿದೆ, ಕಾರ್ಯ ಏನಿದೆ, ಅದನ್ನು ಮಾಡಲೇಬೇಕು. ಯಾವುದನ್ನು ಮಾಡಬಾರದು ಅದನ್ನು ಮಾಡಲೇಬಾರದು. ಹಾಗೆಂತ ಹೇಳಿ ಯಾವುದನ್ನು ಮಾಡದೆ ಇರಲೂಬಾರದು. ಮಾಡಿದ ಕರ್ಮವನ್ನ ನಾನು ಮಾಡಿದ್ದೇನೆ ಅಂತ ಹೇಳಲೂಬಾರದು. ಎಲ್ಲ ಕರ್ಮವನ್ನೇ ನಾನೇ ಮಾಡಿದೆ ಅನ್ನುವಂತಹ ಅಭಿಮಾನ ಇರಲೇಬಾರದು. ಅಭಿಮಾನ ಇದ್ದಲ್ಲಿ ಭಗವಂತ ನಮ್ಮಿಂದ ದೂರ ಆಗುತ್ತಾನೆ. ಹಾಗಾಗಿ ಕರ್ಮಕ್ಕೆ ಅಂಟಿಕೊಳ್ಳಬಾರದು. ಕರ್ಮ ಮಾಡಬೇಕು, ಫಲವನ್ನು ತ್ಯಾಗ ಮಾಡಬೇಕು ಅಂತ ಹೇಳುತ್ತಾರೆ. ಯಾಕೆ ಅಂತ ಹೇಳಿದರೆ, ಇವತ್ತು ಮನುಷ್ಯ ತನ್ನ ಬದುಕಲ್ಲಿ ತನಗೆ ಅರಿವಿಲ್ಲದಂತೆ ಏನೋ ಒಂದು ಮಾಡಲಿಕ್ಕೆ ಹೋಗ್ತಾನೆ, ಅದು ಏನೋ ಆಗುತ್ತದೆ. ಅದಕ್ಕೆ ಯಾರೋ ಕಾರಣರಾಗ್ತಾರೆ. ಬಾಯಲ್ಲಿ ಹೇಳುತ್ತಾ ಭಜನೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಇದರ ಒಬ್ಬರು ಸದಸ್ಯರಿದ್ದಾರೆ. ಏನಮ್ಮ ಹೆಸರು ನಿಂದು? ಅನಿಲ್ ಕುಮಾರ್. ಭಜನೆಯಲ್ಲಿ ಭಾಗವಹಿಸ್ತಾ ಇದ್ದೀರಲ್ವಾ, ಖುಷಿ ಆಗ್ತಾ ಇದೆಯಾ? ಯಾಕೆ ಖುಷಿ ಆಗ್ತಾ ಇದೆ? ಎಲ್ಲರೊಟ್ಟಿಗೆ ನಲಿಲಿಕ್ಕೆ ಖುಷಿ ಆಗ್ತಾ ಇದೆಯಾ? ಯಾವುದಕ್ಕೆಲ್ಲ ನೀವು ಕುಣಿತೀರಿ? ಭಜನೆಗೆ ಮಾತ್ರವಾ ಬೇರೆ ಕುಣಿಲಿಕ್ಕೆ ಖುಷಿ ಆಗ್ತಾ ಇದೆಯಾ? ಭಜನೆಗೆ ಮಾತ್ರ. ಹೌದಾ? ಎಷ್ಟು ಭಜನೆಗೆ ಕುಣಿತೀರಿ ನೀವು? ಎಷ್ಟು ಭಜನೆಗೆ ಕುಣಿತೀರಿ? ಎಷ್ಟು ಸ್ಟೆಪ್? 12 ಭಜನೆಗಳು. ಒಂದು ಸ್ವಲ್ಪ ಭಜನೆ ಒಂದೊಂದು ಪದ್ಯವನ್ನು ಹೇಳ್ಬೋದು. ಒಂದೊಂದು ಪದ್ಯ ಹೇಳಿ. ಪದ್ಯ ಫುಲ್ಲು ಹೇಳ್ಬೋದು ಬೇಡ ನನಗೆ. ಒಂದೊಂದು ಹಾಡು, ಮುಖ್ಯದ ಎದುರಿನ ಸಾಲು, ಆರಂಭದ ಒಂದು ಸಾಲು. ಹರಿ ಕುಣಿದ ಹೇಳು 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 ಹೇಳು. ಒಂದು ಭಜನೆ ಹೇಳು.
ಮಲತಾಯಿಯ ಚಿಂತನೆಗೆ ಒಳಗಾಗಿ 5 ವರ್ಷ ಪ್ರಾಯದಲ್ಲಿ ಹೊರಟೇ ಬಿಟ್ಟ ಕಾಡಿಗೆ ತಪಸ್ಸಿಗೆ. ಇವತ್ತು ಧ್ರುವ ನಕ್ಷತ್ರ ಅಂತ ಒಂದು ಭಜನೆ. ನಿನ್ನ ಹೆಸರೇನು? ಅದ್ವಿತಿ. ಅದ್ವಿತಿ. ಎಲ್ಲಿ ಮನೆ? ಪೆರಿಗೇರಿ. ಪೆರಿಗೇರಿ. ಯಾವ ಸ್ಕೂಲು? ವಿಕ್ಟರ್ಸ್. ಓಕೆ. ಭಜನೆ ಎಷ್ಟು ಸ್ಟೆಪ್ಗಳೇ ಆಗ್ತಿ ಭಜನೆಯಲ್ಲಿ? ಅದು ಕೌಂಟ್ಲೆಸ್. ಕೌಂಟ್ ಇಲ್ಲ, ಯಾವುದಕ್ಕೆ ಕೂಡ ಆಗ್ತಿ. ಒಂದು ಭಜನೆ ಹೇಳ್ಬೋದಾ? ಒಂದು ಸಾಲು ಹೇಳಿದ್ರೆ. ಗಣಪತಿ ಎನ್ನ ಪಾಲಿಸು ಗಂಭೀರ, ಗಣಪತಿ ಎನ್ನ ಪಾಲಿಸು. ಅದನ್ನು ಅನುಭವಿಸಲೇಬೇಕು ಈ ಜನ್ಮದಲ್ಲಿ, ಅದನ್ನು ಅನುಭವಿಸಿದ್ಲು. ಆದರೆ ಭಗವಂತ ಹಿಂಬದಿಯಿಂದ ರಕ್ಷಣೆ ಕೊಟ್ಟ. ಶಿವ ಬ್ರಹ್ಮ ಶಿರವನ್ನು ಹಿಡಿದು ಇಡೀ ಅಲೆದಾಡಿದ, ಓಡಾಡಿದ. ಸುಡುತ್ತಾ ಇದೆ, ರಕ್ತವನ್ನು ಹೀರ್ತಾ ಇದೆ. ಕೊನೆಗೆ ಶ್ರೀಮನ್ನಾರಾಯಣನೇ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅವನನ್ನು ಬ್ರಹ್ಮಶಿರದಿಂದ ಪಾರು ಮಾಡಿದ. ಇಂತಹ ವಿಚಾರ ಪುರಾಣದಲ್ಲಿ ನಮಗೆ ಸಿಗುತ್ತದೆ. ಇದನ್ನು ಅರಿತುಕೊಂಡು ನಮ್ಮ ಜೀವನವನ್ನು ನಡೆಸಬೇಕು ಅಂತ ಒಂದು ಕೃತಿಯಲ್ಲಿ ಪುರಂದರದಾಸರು ಹೇಳ್ತಾರೆ. ಹೇಗೆ ಅನಿಸ್ತದೆ ಇವತ್ತು ತಂಡದಲ್ಲಿ ಭಾಗವಹಿಸ್ತಾ ಇದ್ದೀರಿ? ತುಂಬಾ ಖುಷಿ ಆಗ್ತದೆ. ಯಾಕೆ ಖುಷಿ? ಭಜನೆ ಅಲ್ಲ ದೇವರದ್ದಲ್ಲ, ಹಾಗೆ ತುಂಬಾ ಖುಷಿ ಆಗ್ತದೆ. ಸುಸ್ತಾಗುದೆಲ್ಲ ಗೊತ್ತಾಗುದಿಲ್ಲ. ಈಗ ಸ್ಟೇಜಲ್ಲಿ ಒಂದು ಹಾಡಿಗೆ ಡ್ಯಾನ್ಸ್ ಮಾಡಬೇಕಾದ್ರೆ, ಯಾವುದಾದ್ರೂ ಬೇರೆ ಹಾಡಿಗೆ, ಸಿನಿಮಾ ಹಾಡಿಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಭಾಳ ಆಯಾಸ ಆಗ್ತದೆ. ಆದರೆ ಇವತ್ತು ಇಲ್ಲಿ ಉದ್ದಕ್ಕೆ ಗಂಟೆಗಟ್ಟಲೆ ನೀವು ಕುಣಿತಾ ಇದ್ರೆ ಏನು ಆಯಾಸ ಗೊತ್ತಾಗೋದಿಲ್ಲ? ಏನು ಆಯಾಸ ಗೊತ್ತಾಗುದಿಲ್ಲ, ಖುಷಿ ಆಗ್ತದೆ. ಖುಷಿ ಆಗ್ತಾ ಇದೆ. ಭಜನೆ ಹಾಡಿಗೆ ಒಂದು ಭಜನೆ ಹಾಡು ಹೇಳ್ಬೋದಾ? ಹೇಳಿ. ತಂಬೋರೆ ನೀಟಿದವ ಭವಾಬ್ಧಿ ದಾಟಿದವ, ತಂಬೋರೆ ಮೇಟಿದವ ಭವಾಬ್ಧಿ ದಾಟಿದವ, ತಾಳವ ತಟ್ಟಿದವ ಸುರರಳು ಸೇರಿದವ, ತಾಳವ ತಟ್ಟಿದವ ಸುರರಳು ಸೇರಿದವ, ತಂಬೋರೆ ಮೇಟಿದವ ಭವಾಬ್ಧಿ ದಾಟಿದವ, ತಂಬೋರೆ ಮೇಟಿದವ ಭವಾಬ್ಧಿ ದಾಟಿದವ. ಏನು ಹೆಸರು ನಿಂದು? ಶ್ರಾವ್ಯಶ್ರೀ. ಸಣ್ಣ ದೊಡ್ಡ ಭೀಷ್ಮಗಳ ಸಾಧಿಸುವಾಗ ಪುಣ್ಯವಂತರಿಂದ ಬಹು ಪೂಜೆಗೊಂಡಾಗ, ಪುಣ್ಯವಂತರಿಂದ ಬಹು ಪೂಜೆಗೊಂಡಾಗ ನಮಗೆ ಕಣ್ಣ ಹಬ್ಬವಾಗುವಂತೆ ಕಾಣಿಸುವಾಗ, ನಮಗೆ ಕಣ್ಣ ಹಬ್ಬವಾಗುವಂತೆ ಕಾಣಿಸುವಾಗ ರಾಘವೇಂದ್ರ ತೀರ್ಥನೀತ ರಾಜಿಸುವಾಗ ಪಾಪೌಘಗಳೆಲ್ಲವ ನುಡಿಸಿ ಪುಣ್ಯಗಳಿವಾಗ ರಾಘವೇಂದ್ರ 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 ಪಾಹಿಮ ರಾಘವೇಂದ್ರ 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 ರಕ್ಷಮ.
ವಿಘ್ನನಾಥ ನಮ್ಮ ಮಧ್ವಜ ಗಣನೆ ಮಾಡಿಕೊಟ್ಟಾತ ವಿಘ್ನ ವಿದ್ಯೆಗಳಿಗೊಬ್ಬ ವಿಘ್ನನಾಥ ನಮ್ಮ ಮಧ್ವಜ ಗಣನೆ ಮಾಡಿಕೊಟ್ಟಾತ ಅಕ್ಷೇತ್ರ ವಿಠಲನ ಯಾಗದಲ್ಲಿದ್ದಾಗ ಅಕ್ಷೇತ್ರ ವಿಠಲನ ಯಾಗದಲ್ಲಿದ್ದಾಗ ತುಂಗಭದ್ರಾ ತೀರದಲ್ಲಿದ್ದಾಗ ವಾಸವಾದ ತುಂಗಭದ್ರಾ ತೀರದಲ್ಲಿದ್ದಾಗ ವಾಸವಾದ ರಾಘವೇಂದ್ರ ತೀರ್ಥ ಈಗ ಪಾಪೌಷಧಗಳೆಲ್ಲವರ ನೋಡಿದ್ದೆ ಪುಣ್ಯದ ಯಾರು ಈ ಮನುಷ್ಯ ಜನ್ಮವನ್ನು ಹಾಳು ಮಾಡಿಕೊಳ್ಳುತ್ತಾ ಇದ್ದಾರೆ ಅಂದರೆ ಇದು ಸಾಧನಾ ಶರೀರ. ಸಾಧನೆ ಮಾಡಲಿಕ್ಕೋಸ್ಕರವಾಗಿ ನಮ್ಮನ್ನು ಭಗವಂತ ಹುಟ್ಟಿಸಿದ್ದಾನೆ. ಹುಟ್ಟಿಗೆ ಕಾರಣಕರ್ತರು ನಮ್ಮ ಅಪ್ಪ ಅಮ್ಮ ಆದರೆ ಆ ಅಪ್ಪ ಅಮ್ಮನಲ್ಲಿ ನಾವು ಆವಿರ್ಭವಿಸಬೇಕು ಅಂತಾದರೆ ಅದಕ್ಕೆ ಕಾರಣ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ತಂಡದಲ್ಲಿ ಒಂದಷ್ಟು ನೋಡಿ ಮಹಿಳೆಯರು ಕೂಡ ಭಾಗವಹಿಸ್ತಾ ಇದ್ದಾರೆ ಕುಣಿತ ಭಜನೆಯಲ್ಲಿ. ಅವರು ಕೂಡ ಆ ಹಾಡಿಗೆ ಒಂದು ತನ್ಮಯತೆಯಿಂದ ಮೈಮರೆತು ಒಂದು ಕುಣಿಯುವಂಥ ದೃಶ್ಯವನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಆ ಒಂದು ತಂಡದವರಿದ್ದಾರೆ. ನಮಸ್ತೆ ಮೇಡಮ್. ಯಾವ ತಂಡ ನಿಮ್ಮದು? ನಾವು ಧರ್ಮರ್ಸು ಪಾಲ್ತಾಡಿ ತಂಡದಿಂದ ಬಂದಿದ್ದೇವೆ. ಎಲ್ಲಿಂದ? ಧರ್ಮರ್ಸು ಪಾಲ್ತಾಡಿ. ಪಾಲ್ತಾಡಿ. ಎಷ್ಟು ಮಂದಿ ಬಂದಿದ್ದೀವಿ? ನಾವು ಟೀಮಿನಲ್ಲಿ 12 ಜನ ಇದ್ದೇವೆ. 4 ಜನ ಸಾರಿ ಇಟ್ಟು ಮಾಡ್ತಾ ಇದ್ದೇವೆ. ಲೇಡೀಸ್ ಮಹಿಳೆಯರು ಇದ್ದೀರಾ? ಎಷ್ಟು ಸಮಯದಿಂದ ಈ ತಂಡವನ್ನು ನಡೆಸ್ತಾ ಇದ್ದೀರಾ? 1 ವರ್ಷ ಆಯ್ತು. ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತೀರಾ? ಇಲ್ಲಿ ಆರಂಭ ಹೋಗಿದ್ದೇವೆ ಸುಳ್ಳೆಕ್ಕೆ ಮತ್ತೆ ಮೊನ್ನೆ ಎಳ್ಮೂರಿಗೆ ಎಲ್ಲ ಹೋಗಿದ್ದಾರೆ. ಹೌದು. ತುಂಬಾ ನಿಮ್ಮ ಮುಖದಲ್ಲಿ ಬಹಳ ಖುಷಿ ಇದೆ. ಇಷ್ಟು ಹೊತ್ತು ಕುಣಿದಿದ್ದೀರಾ, ಇಷ್ಟು ಉದ್ದ ಬಂದಿದ್ದೀರಾ ಮಾರ್ಗಬದ್ಧ, ಆದ್ರೂ ಒಂದು ಖುಷಿ ಇದೆ. ಯಾಕೆ? ನಾವು ಕುಣಿಬೇಕು, ಭಜನೆ ತುಂಬಾ ಇಷ್ಟ ನಮಗೆ, ಹಾಗೆ ಕುಣಿಬೇಕು ಅಂತ. ಎಷ್ಟು ಆದ್ರೂ ಭಜನೆ
ಕತ್ತಲೆಯಲ್ಲಿರುವ ಎಷ್ಟು ಮಟ್ಟಿಗೆ ಕಳ್ಕೊಳ್ಳೋಕ್ಕಾಗಿರ್ಬೋದು ಅಷ್ಟೊಂದು ಹಚ್ಚಿಕೊಳ್ಳಬೇಕು, ಮನಸ್ಸಿಗೆ ಇಷ್ಟ ಆಗಬೇಕು. ಇಂತಹ ಕಾರ್ಯಕ್ರಮಗಳು ಮಾಡಬೇಕು. ವಿಕೃತಿ ಆಗಬಾರದು, ಸಂಸ್ಕೃತಿ ಇರಬೇಕು, ಸಂಸ್ಕಾರ ಇರಬೇಕು. ಸಂಸ್ಕರಿಸಲ್ಪಟ್ಟದ್ದು. ಸಂಸ್ಕಾರ ಅಂದ್ರೆ ಬೇರೆ ಏನೂ ಅಲ್ಲ. ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳೋದು ಸಂಸ್ಕಾರ. ಇಲ್ಲ ಅಂತಂದ್ರೆ ಮಾಡಿಕೊಳ್ಳಬೇಕು. ಆಮೇಲೆ ರಾಜ ಮಾತ್ರ ಶಾರದೆ ಮಾತ್ರ ಇಲ್ಲ, ನಮ್ಮ ಪ್ರಯತ್ನ ಬೇಕು. ಪುಣ್ಯವಂತರಾಗಬೇಕು. ಪುಣ್ಯ ಇದ್ದಲ್ಲಿ ಭಗವಂತ ಇದ್ದಾನೆ. ಸಂಸ್ಕೃತಿ ಇದ್ದಲ್ಲಿ, ಸಂಸ್ಕಾರ ಇದ್ದಲ್ಲಿ ಭಗವಂತ ಇದ್ದಾನೆ. ನಮ್ಮ ಶರೀರ ಈ ಪನು ಯಾವಾಗ ಬಿದ್ದು ಹೋಗುತ್ತದೆ ಗೊತ್ತಿಲ್ಲ. ಸಾವು ನಿಶ್ಚಿತ.
ಹುಟ್ಟುವಾಗ ಗೊತ್ತಾಗ್ತದೆ ನಮಗೆ ಯಾವ ಹುಟ್ಟಿಕೊಳ್ತೇವೆ ಅಂತ, ಸೂಚನೆ ಬರ್ತದೆ. ಸಾಯೋದು ಗೊತ್ತಿಲ್ಲ, ಅದರ ಮಧ್ಯೆ ಬದುಕಿ ಇದೆ, ಅಹಂ ಇದೆ, ಪ್ರತಿಯೊಬ್ಬರಿಗೂ ಇದೆ, ನಮಗೂ ಇದೆ. ಯಾಕಂದ್ರೆ ಉಪ್ಪು ಹುಳಿ ಖಾರ ಯಾರು ತಿಂತೇವೆ ಅವರು ತಪ್ಪು ಮಾಡಿಯೇ ಮಾಡ್ತಾರೆ. ಒಪ್ಪಿಕೊಳ್ಳಬೇಕು, ಕ್ಷಮೆ ಕೇಳಬೇಕು ಭಗವಂತನ ಹತ್ರ. ಅಂತಹ ಅಹಂ ದೂರ ಆಗಬೇಕು ಅಂತಾದ್ರೆ ಒಂದಷ್ಟು ಕೃತಿಗಳ ಮೂಲಕ ಅವಲೋಕನ ಮಾಡಬೇಕು. ಅದಕ್ಕೆ ಉತ್ತಮವಾದಂತಹ ಸಂಸ್ಕಾರ ಭರಿತವಾದಂತಹ ಕಾರ್ಯಕ್ರಮದ ಅವಲೋಕನ ಮಾಡಬೇಕು. ಉತ್ತಮವಾದಂತಹ ಕಾರ್ಯಕ್ರಮವನ್ನೇ ಭಕ್ತ ಸಮೂಹಕ್ಕೆ ಕೊಡಬೇಕು. ನಾವು ಕೊಡ್ತಿದ್ದೀವಿ ಎನ್ನುವ ಹೆಗ್ಗಳಿಕೆ ಅಲ್ಲ, ಭಗವಂತನಿಗೆ ಪ್ರೀತಿಯನ್ನ ತೋರ್ಪಡಿಕೆ ಮಾಡ್ತಾ ಇದ್ದೇವೆ ಅಷ್ಟೇ. ಭಗವಂತನ ಅನುಗ್ರಹವನ್ನು ಯಾಚಿಸ್ತಾ ಇದ್ದೇವೆ, ಇನ್ನೇನು ಅಲ್ಲ. ನಾವೆಲ್ಲ ಸೇರಿಕೊಂಡು ಸಾಮೂಹಿಕವಾದಂತಹ ಪ್ರಾರ್ಥನೆಗೆ ಮಹತ್ವ ಇದೆ, ಅದು ಇಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರವಾಗಿ ಇದು ಕಾರ್ಯಕ್ರಮ. ಏನು ಶ್ರೇಷ್ಠತೆ ಇಲ್ಲ, ಏನು ಜಂಬಾನೂ ಇಲ್ಲ, ಯಾರ ಮೇಲೆ ಮತ್ಸರನೂ ಇಲ್ಲ, ಯಾವ ಅಹಮ್ಮೂ ಇಲ್ಲ. ಭಗವಂತನ ಭಕ್ತಿಯ ವ್ಯಾಪಾರ ಒಂದೇ. ಅದಕ್ಕೆ ಒಂದು ಬಾರಿ ಅವಲೋಕನ ಮಾಡೋಣ. ಹರೇ ಶ್ರೀನಿವಾಸ
ಬೆಟ್ಟದ ಮೋಡಿಯ ಬೆಳಗಿ ತಂಗಿ ತಿಮ್ಮಯ್ಯನ ಪಾದವನ್ನು ಕಂಡೆ ಬೆಳಗಿ ತಂಗಿ ತಿಮ್ಮಯ್ಯನ ಪಾದವನ್ನು ಕಂಡೆ ತಿಮ್ಮಯ್ಯನ ಪಾದವನ್ನು ಕಂಡೆ ಕಾಮರ ಕಮಲದಲ್ಲಿ ಕೃಷ್ಣಯ್ಯ ಬಂದು ನಿಂತಿದ್ದರಲ್ಲಿ ಕಾಮರ ಕಮಲದಲ್ಲಿ ಕೃಷ್ಣಯ್ಯ ಬಂದು ನಿಂತಿದ್ದರಲ್ಲಿ ವಾಯುಗಮನಾದಿಗಳು ಸೇರುವ ಮಾಡುವರೆ ವಾಯುಗಮನಾದಿಗಳು ರಂಗಯ್ಯನ ತಾನಿವನ ನೋಡಿ ಬಹಳ ನಾಚುವ ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ ಸಾಂದ್ರವಾಯಿ ತಂತರಿಕ್ಷ ಮಧುರನಾದದಿ ಮಂದಮಲೆಯ ಮಾರುತ ತಲೆಯ ನಾಡುವ ಮಂದಮಲೆಯ ಮಾರುತ ತಲೆಯ ನಾಡುವ ಭಾರತಕ್ಕೆ 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 ಹೋಗುವ ರಾಸೀಲೆಯಾಡುವ
ಭಜನೆಯ ಮುಂದಿನ ತಂಡಗಳು ಭಗವಂತ ಯಾರ ಪಕ್ಷಪಾತಿಯೂ ಅಲ್ಲ. ಮೇಲಾಗಿ ಎಲ್ಲ ಭಕ್ತರ ಅಧೀನ, ಭಕ್ತಿ ಇದ್ದಲ್ಲಿ ಮಾತ್ರ. ಮನಸ್ಸು ಮತ್ತು ಆಗ ಹೇಳಿದ ಹಾಗೆ ಮನಸ್ಸು ಬುದ್ಧಿ ಸೇರಿ ತಪಸ್ಸು ಮಾಡಬೇಕು. ಆಗ ಅವ ಪಟಭಕ್ತನಾಗಿದ್ದಾನೆ. ಭಕ್ತಿ ತನ್ನಿಂದಾನೇ ಉದ್ಭವಾದ ಮನಸ್ಸು ಬುದ್ಧಿ ಸೇರಿಕೊಂಡು ತಪಸ್ಸು ಮಾಡಬೇಕು. ಭಕ್ತಿ ತನ್ನಿಂದಾನೇ ಬದುಕಬೇಕು. ತನ್ನೊಳಗೆ ಜಾಗೃತವಾಗಬೇಕು. ಆ ಮೂಲಕವಾಗಿ ಭಗವಂತ ಬೇಕು ಅಂತ ಅನ್ನಿಸ್ತದೆ. ಆಯುಸ್ಸು ಗಟ್ಟಿ ಇರುವಾಗ ಭಗವಂತನನ್ನು ಆರಾಧನೆ ಮಾಡಲಿಲ್ಲ, ಭಜನೆ ಮಾಡಲಿಲ್ಲ, ಜಪ ಮಾಡಲಿಲ್ಲ, ಪುಣ್ಯಕ್ಷೇತ್ರಕ್ಕೆ ಹೋಗಲಿಲ್ಲ, ದಾನ ಧರ್ಮ ಮಾಡಲಿಲ್ಲ, ತಿಂದು ನಿದ್ದೆಗೆ ಹೋದೆವು, ಕಾಲ ಮೀರಿ ಹೋದೆವು, ಕೈಕಾಲುಗಳು ರೋಗಕ್ಕೆ ತುತ್ತಾದವು, ಮನಸ್ಸು ಹಾಳಾಯಿತು, ಬುದ್ಧಿ ಮಂದವಾಯಿತು, ಕಣ್ಣು ಮಂದವಾಯಿತು, ನಾಲಿಗೆ ಮಾತುಗಳಿಗೆ ವಿರಾಮ ಹೇಳಿತು, ಕಿವಿ ಕೇಳದಾಯಿತು. ಇಂತಹ ಆಯುಸ್ಸು ನಮಗೆ ಬಂದಾವಾಗ ನಾವು ಭಗವಂತನನ್ನ ಮೊರೆ ಹೋಗ್ತೇವೆ. ಅಯ್ಯೋ ದೇವರೇ ಕಾಪಾಡು, ನನ್ನನ್ನು ಬೇಗ ಒಮ್ಮೆ ನೀನು ತೆಗೆದುಕೊಂಡು ಹೋಗು, ನನಗೆ ಮುಕ್ತಿ ಕೊಡು, ಒಮ್ಮೆ ಸಾವು ಅಂತ ಪ್ರಾರ್ಥನೆ ಮಾಡ್ತಾರೆ. ಭಗವಂತ ಸಾವು ಅಂತಂದ್ರೆ ಆಯುಸ್ಸು ಗಟ್ಟಿರುವಾಗ ಪುಣ್ಯ ಮಾಡಲಿಲ್ಲ, ಒಳ್ಳೆಯದನ್ನ ಮಾಡಲಿಲ್ಲ, ನಾವು ಭಗವಂತ ಲೆಕ್ಕ ಹಾಕುತ್ತಾನೆ. ಇವನ ಆಯುಸ್ಸು ತುಂಬಾ ಅರ್ಥಪೂರ್ಣವಾಗಿ ನಾವು ಗಮನ ಕೊಡಬೇಕು ಎನ್ನುವಂಥದ್ದು ಭಗವಂತನ ಗಮನಕ್ಕೆ ಬಂದಾವಾಗ ಭಗವಂತ ಏನು ಮಾಡಬೇಕು ಅದನ್ನೇ ಮಾಡ್ತಾನೆ. ಭಕ್ತ ಪ್ರಾರ್ಥನೆ ಮಾಡ್ತಾನೆ. ಸಖಿ
ಅಲ್ಲ ಎದುರಿಡ್ಬೇಕಂತ ಯಾರು ಹೇಳಿದ್ದು? ಗಾಡಿ ಆದರಣೀಯ ಭಕ್ತಾಭಿಮಾನಿಗಳೇ, ಇದೀಗ ತಾಯಿ ಶಾರದೆಯ ಭವ್ಯ ಶೋಭಾಯಾತ್ರೆ ವೃತ್ತವನ್ನ ತಲುಪಿದೆ. ಇದೀಗ ನಮ್ಮ ಜೊತೆ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ಎಲ್ಲ ಕುಣಿತ ಭಜಕರಿದ್ದಾರೆ. ತಾಯಿ ಶಾರದೆಗೆ ಭಜನೆಯನ್ನ ಸಮರ್ಪಣೆ ಮಾಡಿ ಈ ಭಜನೆಯನ್ನ ಇದೀಗ ನಾವು ನಿಲ್ಲಿಸಲಿಕ್ಕಿದ್ದೇವೆ. ಉಳಿದ ಭಜನೆಯೊಂದಿಗೆ ತಾಯಿ ಶಾರದೆಗೆ ತಮ್ಮ ಭಕ್ತಿ ಭಾವವನ್ನ ಸಮರ್ಪಣೆ ಮಾಡಿ ಎಲ್ಲ ಕುಣಿತ ಭಜಕರು ಅನಂತರ ಭಜನೆಯನ್ನ ಮುಗಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಚಂದದಿಂದ ಬಂದ ನೋಡೆ, ಬಂದ ಕೃಷ್ಣ ಚಂದದಿಂದ ಕೃಷ್ಣ ಚಂದದಿಂದ ಬಂದ ನೋಡೆ, ರೂಪವಿಂದದಿ ಆನಂದಿಸುತ್ತ ಬಂದ ನೋಡೆ.
ಚಂದದಿಂದ ಬಂದನೋ ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಗೋಪವೃಂದದಿ ಆನಂದಿಸುತ್ತ ಬಂದ ನೋಡೆ ಯಾರು ಇನ್ನು ಏನಾಗುತ್ತೇವೆ ಕತ್ತಲೆಯಲ್ಲಿರುವ ನಾವು ಚಿಂತನೆ ಮಾಡಿ ಉಚಿತ ಅಂತಹ ಅಹಂ ಅವಲೋಕನ ಮಾಡಬೇಕು. ಉತ್ತಮವಾದಂತಹ ಕಾರ್ಯಕ್ರಮವನ್ನೇ ಭಕ್ತ ಸಮೂಹಕ್ಕೆ ಕೊಡಬೇಕು. ನಾವು ಕೊಡ್ತಿದ್ದೀವಿ ಎನ್ನುವ ಹೆಗ್ಗಳಿಕೆ ಅಲ್ಲ, ಭಗವಂತನಿಗೆ ಪ್ರೀತಿ ಇನ್ನು ಸಿಂಗಲ್ ಹೋಗುದಲ್ಲ, ನಡ್ಕೊಂಡು ಬರ್ತಾರ ಜನ. ಅವರು ಅಲ್ಲಿ ಇದೀಗ ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು ಇದರ 89ನೇ ವರ್ಷದ ನವರಾತ್ರಿ ಪೂಜೆ ಹಾಗೂ ಶಾರದಾ ಮಹೋತ್ಸವದ ವೈಭವದ ಅದ್ಧೂರಿ ಶೋಭಾಯಾತ್ರೆ ದರ್ಬೆ ವೃತ್ತಕ್ಕೆ ಬಂದು ಇದೀಗ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ಕುಣಿತ ಭಜಕರು ತಮ್ಮ ತಾಯಿ ಶಾರದೆಗೆ ತಮ್ಮ ಭಕ್ತಿಯ ಸಮರ್ಪಣೆಯನ್ನ ಅತ್ಯಂತ ಭಕ್ತಿಯಿಂದ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ವಿವಿಧ ಭಾಗಗಳಿಂದ ಸುಮಾರು 80 ತಂಡಗಳು ಕುಣಿತ ಭಜಕರು ಭಾಗವಹಿಸಿದ್ದೀರಿ. ಈ ಸಂದರ್ಭದಲ್ಲಿ ತಮಗೆ ನಮ್ಮ ಈ ಕಾರ್ಯಕ್ರಮದ ಗೌರವ ಕಾಣಿಕೆಯನ್ನ ನೀಡಲಿಕ್ಕಿದ್ದೇವೆ. ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ಇಟ್ಟು ನಿಮಗೆ ನಾವು ಗೌರವಿಸಲಿಕ್ಕಿದ್ದೇವೆ. ಅದೇ ರೀತಿ ಈ ಒಂದು ಶಾರದೋತ್ಸವದ ಭವ್ಯ ಶೋಭಾಯಾತ್ರೆಗೆ ನಮ್ಮ ಪುತ್ತೂರು ತಾಲೂಕಿನ ವಿವಿಧ ಭಾಗಗಳಿಂದ ಹಾಗೂ ಬೆಳ್ತಂಗಡಿ, ಸುಳ್ಯ ಈ ಭಾಗಗಳಿಂದ ಆಗಮಿಸಿರುವಂತಹ ಅನೇಕ ಕುಣಿತ ಭಜಕರು, ನಿತ್ಯ ಭಜಕರು ನಮ್ಮ ಜೊತೆ ಫಾಲೋ ಪಡೆದಿದ್ದೀರಿ. ಸಣ್ಣ ಮಕ್ಕಳು
ಮುಳುವಾರಿನಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಇವತ್ತು ಭಜನೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಕುಣಿತ ಭಜನೆಯನ್ನ ಸಮರ್ಪಣೆ ಮಾಡಿದ್ದಾರೆ. ಇಡೀ ಪುತ್ತೂರಿಗೆ ಇದೊಂದು ಭಕ್ತಿ ಭಾವದ ಅತ್ಯಂತ ಸುಂದರ ಕಾರ್ಯಕ್ರಮ ಆಗಿ ಮೂಡಿ ಬಂದಿದೆ. ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಅಪೂರ್ವವಾದಂಥ ಸೇವೆಯಿಂದ ಈ ತಾಯಿ ಸಂಪನ್ನಗೊಂಡಿದ್ದಾರೆ ಅಂತ ಭಾವಿಸ್ತೇವೆ. ಈ ಸಂದರ್ಭದಲ್ಲಿ ಕುಣಿತ ಭಜಕರನ್ನ ಸಾಧನೆಯ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಇಸ್ರೋದಿಂದ ಉಡಾವಣೆಗೊಂಡ ಚಂದ್ರಯಾನ 3 ವಿಕ್ರಮ್. ಭಜಕರು ಇಲ್ಲಿ ನೆನಪಿನ ಕಾಣಿಕೆ, ಈ ಒಂದು ಭವ್ಯ ಶೋಭಾಯಾತ್ರೆಯ ಗೌರವ ಕಾಣಿಕೆಯನ್ನ ಸ್ವೀಕಾರ ಮಾಡಿ ತಾವೆಲ್ಲರೂ ಕೂಡ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವರ ಸನ್ನಿಧಿಗೆ ತೆರಳಬೇಕು. ಅಲ್ಲಿ ನಿಮಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಎಲ್ಲ ಬಂಧುಗಳು ಆ ದೇವರ ಭಕ್ತಿಯ ಪ್ರಸಾದವನ್ನ ಸ್ವೀಕಾರ ಮಾಡಿ ತೆರಳಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದೇವೆ. ಇದೀಗ ನಾವು ನೆನಪಿನ ಕಾಣಿಕೆಯನ್ನ ಈ ಸಂದರ್ಭದಲ್ಲಿ ವಿತರಿಸ್ತೇವೆ. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಕುಣಿತ ಭಜಕರು, ನಿತ್ಯ ಭಜಕರು ತಮ್ಮ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೆ ನಮ್ಮನ್ನು ಭೇಟಿಯಾಗಬೇಕು. ಅಲ್ಲಿಗೆ ನಾವು ಕೂಡ ಬರ್ತಾ ಇದ್ದೇವೆ. ಇಲ್ಲಿ ತಾವು ತಮ್ಮ ತಂಡಗಳು ನಮ್ಮನ್ನ ಸಂಪರ್ಕಿಸಿ ತಾವು ಈಗ ನೆನಪಿನ ಕಾಣಿಕೆಯನ್ನು ತಕ್ಷಣವೇ ಸ್ವೀಕಾರ ಮಾಡಬೇಕು. ಇದು ನೀವು ನಮಗೆ ನೀಡಿದಂತಹ ಸಹಕಾರ, ಈ ಒಂದು ಭಕ್ತಿಯ ಸಮರ್ಪಣೆಗೆ ನಾವು ನೀಡುವಂತಹ ಗೌರವ. ವನಶಾಸ್ತ್ರ ಆಲಂತರಿಕ ಪಟ್ಟೆ. ತಾಯಿ ಶಾರದೆಯ ಎದುರಿನಲ್ಲಿ ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ವನಶಾಸ್ತ್ರ ಆಲಂತರಿಕ ಪಟ್ಟೆ ನಮ್ಮ ಶೋಭಾಯಾತ್ರೆಯ ಸಂಚಾಲಕರಾದಂಥ ಸೀತಾರಾಮರಾಯ ಕೆದಂಬಾಡಿ ಗೊತ್ತು, ನಮ್ಮ ಉತ್ಸವ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ರಾಜೇಶ್ ಬನ್ನೂರ್ ಅವರು, ದೇವಸ್ಥಾನ ಶ್ರೀ ಶಾರದಾ ಭಜನಾ ಮಂದಿರದ ಅಧ್ಯಕ್ಷರಾದಂಥ ಸಾಯಿರಾಮ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಾವು ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ವನಶಾಸ್ತ್ರ ಆಲಂತರಿಕ ಪಟ್ಟೆ ಸರ್ವಶಕ್ತಿ ಕುಣಿತ ಭಜನಾ ತಂಡ ಪಡುಮಲೆ. ನಿಮ್ಮೆಲ್ಲರೂ ಕೂಡ ಅತ್ಯಂತ ಭಕ್ತಿಯ ಸಮರ್ಪಣೆಯಾಗಿ ಶ್ರೀ ಧರ್ಮರಸು ಕುಣಿತ ಭಜನಾ ತಂಡ ಪಾಲ್ತಾಡಿ, ಶ್ರೀ ಧರ್ಮರಸು ಕುಣಿತ ಭಜನಾ ತಂಡ ಪಾಲ್ತಾಡಿ, ಶ್ರೀರಾಮ ಕುಣಿತ ಭಜನಾ ತಂಡ ದೇಲಂಪಾಡಿ, ಶ್ರೀರಾಮ ಕುಣಿತ ಭಜನಾ ತಂಡ ದೇಲಂಪಾಡಿ ತಾವು ಗೌರವ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಕಾರ್ತಿಕೇಯ ಕುಣಿತ ಭಜನಾ ತಂಡ ಸುಬ್ರಹ್ಮಣ್ಯ, ಕಾರ್ತಿಕೇಯ ಕುಣಿತ ಭಜನಾ ತಂಡ ಸುಬ್ರಹ್ಮಣ್ಯ,
ಮಣಿಕಂಠ ಕುಣಿತ ಭಜನಾ ತಂಡ ಪೆರಿಗೇರಿ, ಮಣಿಕಂಠ ಕುಣಿತ ಭಜನಾ ತಂಡ ಪೆರಿಗೇರಿ. ಸಿದ್ಧಿವಿನಾಯಕ ಕುಣಿತ ಭಜನಾ ತಂಡ ವಿನಾಯಕನಗರ. ರಣಮಂಗಳ ಶ್ರೀ ಸುಬ್ರಹ್ಮಣ್ಯ ಕುಣಿತ ಭಜನಾ ತಂಡ ಸಿದ್ಧಿವಿನಾಯಕದವರು ಸ್ವೀಕಾರ ಮಾಡಬೇಕು. ರಣಮಂಗಳ ಶ್ರೀ ಸುಬ್ರಹ್ಮಣ್ಯ ಕುಣಿತ ಭಜನಾ ತಂಡ ದೇವಸ್ಯ ಪಾಣಾಜೆ. ಅದೇ ರೀತಿ ಶ್ರೀ ದುರ್ಗಾ ಕುಣಿತ ಭಜನಾ ತಂಡ ಕನ್ನಾಜೆ ಬೆಳ್ತಂಗಡಿ. ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ತಂಡ ಶ್ರೀ ದುರ್ಗಾ ಕುಣಿತ ಭಜನಾ ತಂಡ ಕನ್ನಾಜೆ ಬೆಳ್ತಂಗಡಿ. ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಚಂದ್ರೂರು ಬೆಳ್ತಂಗಡಿ. ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಚಂದ್ರೂರು ಬೆಳ್ತಂಗಡಿ. ಶ್ರೀ ಧರ್ಮಶಾಸ್ತ್ರವು ಭಜನಾ ಮಂಡಳಿ ಬಲ್ಪದಲ್ಲಿ. ಸತ್ಯನಾರಾಯಣ ಬಾಲಗೋಕುಲ ಉರ್ಲಾಂಡಿ. ಸತ್ಯನಾರಾಯಣ ಬಾಲಗೋಕುಲ ಉರ್ಲಾಂಡಿ. ಶ್ರೀ ದುರ್ಗಾ ವಾಹಿನಿ ಭಜನಾ ಮಂಡಳಿ ಶ್ರೀ ದುರ್ಗಾ ವಾಹಿನಿ ಭಜನಾ ಮಂಡಳಿ ಮಾನ್ಯಡ್ಕ ಕಾವು. ದುರ್ಗಾ ವಾಹಿನಿ ಮಕ್ಕಳ ಕುಣಿತ ಭಜನಾ ಮಂಡಳಿ ಮಾನ್ಯಡ್ಕ ಕಾವು. ದುರ್ಗಾ ವಾಹಿನಿ ಮಹಿಳಾ ಭಜನಾ ಮಂಡಳಿ ಮಾನ್ಯಡ್ಕ ಕಾವು ಹಾಗೂ ಮಕ್ಕಳ ಭಜನಾ ಮಂಡಳಿ ಮಾನ್ಯಡ್ಕ ಕಾವು. ಷಣ್ಮುಖ ಯುವಕ ಮಂಡಲ ಕೋಲ್ಪೆ. ಷಣ್ಮುಖ ಯುವಕ ಮಂಡಲ ಕೋಲ್ಪೆ. ಷಣ್ಮುಖ ಮಹಿಳಾ ಭಜನಾ ಮಂಡಳಿ ಕೋಲ್ಪೆ. ಶ್ರೀ ಚಾಮುಂಡೇಶ್ವರಿ ಭಜನಾ ತಂಡ ಪಲ್ಲೋಡಿ ಪಂಜಾಬ್. ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಪುತ್ತೂರು. ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಪುತ್ತೂರು. ಶ್ರೀ ನಾಗಪಂಚ ಶ್ರೀ ಕುಣಿತ ಭಜನಾ ಮಂಡಳಿ ವಿದ್ಯಾಪುರ ಕಬಲ ಇದ್ದರೆ ಬರಬೇಕು. ಅಥವಾ ಇಲ್ಲಿ ನೋಂದಾವಣೆಗೆ ಬಾಕಿ ಉಳಿದಿರುವಂತಹ ಯಾವುದಾದ್ರೂ ಕುಣಿತ ಭಜನೆಗಳಿದ್ದರೆ ದಯವಿಟ್ಟು ಬರಬೇಕು. ಇದೀಗ ನಾವು ಇಲ್ಲಿ ತಮಗೆ ಗೌರವ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಮಹಾಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಗೆ ಬರಬೇಕು. ಅಲ್ಲಿ ಶಾರದಾ ಮಾತೆಯ ಭಜನಾ ಮಂದಿರದಲ್ಲಿ ನಿಮಗೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ತೆರಳಬೇಕು ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೇನೆ. ಶ್ರೀ ಮಹಾವಿಷ್ಣು ತಂಡ ಸುಳ್ಯ ಪದವು ತಾವು ಅದೇ ರೀತಿ
ಇದೀಗ ತಾಯಿ ಶಾರದೆಯ ಭವ್ಯ ಶೋಭಾಯಾತ್ರೆ ಮತ್ತೆ ಮುಂದಕ್ಕೆ ಸಾಗ್ತದೆ. ಎಲ್ಲ ಕುಣಿತ ಭಜಕರು ದೇವಸ್ಥಾನದಲ್ಲಿ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿ ನಮ್ಮನ್ನು ಸಂಪರ್ಕಿಸಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿಂದ ಹೋಗ್ತಾ ಇರುವವರು ದಯವಿಟ್ಟು ನಮ್ಮನ್ನು ಈಗಲೇ ಸಂಪರ್ಕ ಮಾಡಬಹುದು. ಒಂದು ವೇಳೆ ನಿಮಗೆ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡೋದಿದ್ರೆ ಅಲ್ಲಿಗೆ ಬರ್ಬೋದು, ಅಥವಾ ತುರ್ತು ಇಲ್ಲಿಂದಲೇ ತೆರಳುವಂತಹ ಭಜಕ ಭಕ್ತರು, ಕುಣಿತ ಭಜಕರು ದಯವಿಟ್ಟು ದಿನೇಶ್ ಕುಮಾರ್ ಜೈನ್ ಅವರನ್ನ ಭೇಟಿಯಾಗಬೇಕು. ಬಂದಿರುವಂತಹ ಇದೀಗ ಶಾರದಾ ಮಾತೆಯ ಶೋಭಾಯಾತ್ರೆ ಮತ್ತೆ ಮುಂದಕ್ಕೆ ತೆರಳುತ್ತಾ ಇದೆ. ಅದೇ ರೀತಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಭಜನಾ ಕಲಾ ತಂಡಗಳು ತಾವು ಕೂಡ ಅನ್ನಪ್ರಸಾದವನ್ನು ಸ್ವೀಕರಿಸುವುದಕ್ಕಾಗಿ ದೇವಸ್ಥಾನಕ್ಕೆ ತೆರಳಬೇಕು. ಅಲ್ಲಿ ತಮ್ಮನ್ನ ನಾವು ಭೇಟಿಯಾಗ್ತೇವೆ. ಅದೇ ರೀತಿ ಈ ಒಂದು ಭವ್ಯ ಶೋಭಾಯಾತ್ರೆಗೆ ಸಂಪೂರ್ಣವಾಗಿ ಸ್ವಯಂ ಸೇವಕರಾಗಿ ಭಾಗವಹಿಸುವಂತಹ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ತಂಡ ನಮ್ಮ ಜೊತೆ ಇದೆ. ಶೌರ್ಯ ತಂಡದವರು ಬಂದು ನೆನಪಿನ ಕಾಣಿಕೆಯನ್ನ ಸೀತಾರಾಮರಾಯ ಕೆಳಮಾಡಿ ಗುತ್ತಿಗಳಲ್ಲಿ ಸ್ವೀಕಾರ ಮಾಡಬೇಕು. ಮತ್ತೆ ನೀವು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿ ತರಬೇಕು. ಶೌರ್ಯ ತಂಡದವರು ಸಂಜೆಯಿಂದ ಸಾಧಾರಣ 3 ಗಂಟೆಯಿಂದ ನಮ್ಮ ಜೊತೆ ಇದ್ದು ಇವತ್ತು ಈ ಒಂದು ಶಾರದೋತ್ಸವದ ಭವ್ಯ ಮೆರವಣಿಗೆಯನ್ನು ನಿಮಗೆ ನೆನಪಿನ ಕಾಣಿಕೆಯ ಗೌರವವನ್ನು ನೀಡ್ತಾ ಇದ್ದೇವೆ.
ಈ ಕಾರ್ನರ್ ಕ್ವಾರ್ಟರ್ ಬಂದೆ ಗಾಡಿ ಈ ಕಾರ್ನರ್ ಈ ಸೆಂಟ್ರದ ಕಾರ್ನರ್ ಕ್ವಾರ್ಟರ್ ಬಂದೆ ಗಾಡಿ ಪಾಸ್ जन तो जाई कोई तो करून जाला तो गेली क्या होता मजा अदा लेप्लेगे मजा
ಕಪ್ಪು ಪಾಸ್ ಆವಡು ದೇವೇರ್ನಾಡ ಕತ್ತಡಿ ಸೋಪ್ ತೋಜುಂಡು ಜನ ಬೇರ್ನಾಡ ತೋಜುಂಡು ಇಕ್ಕ ಪಂಜಿ ಪಾಸ್ ಆವಡು ಪಾಸ್ ಆವಡು ಯಾವ ಪಾಸ್ ಆಗ್ಬಿಡುತ್ತೆ The Bluetooth device is connected successfully.
ಶಕ್ತಿ ನಿನ್ನಲ್ಲಿದೆಯ ಶಾರದಮ್ಮ ನಿನ್ನ ನೋಡಿ ಹಾಡೋ ಆಸೆ ಬಂದಿತಮ್ಮ ಎಂಥ ಶಕ್ತಿ ನಿನ್ನಲ್ಲಿದೆಯ ಶಾರದಮ್ಮ ನಿನ್ನ ನೋಡಿ ಹಾಡೋ ಆಸೆ ಬಂದಿತಮ್ಮ
ಬಂದು ನೆಲೆಸು ಅಲ್ಲಿ ಶಾರದಮ್ಮ, ಅಲ್ಲಿ ಇಲ್ಲಿ ಓಡು ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲೆಸು ಅಲ್ಲಿ ಶಾರದಮ್ಮ. ಬೇರೆ ಏನ್ ಬೇಕು ಎಂದು ಕೇಳಲಿಮ್ಮ, ಬೇರೆ ಏನ್ ಬೇಕು ಎಂದು ಕೇಳಲಿಮ್ಮ, ಬೇರೆ ಕನಸು ಮಾಡಿ
Pura untule ulu. Ora untule. Ate niklu untule. kusala bana dekho coba je. Right.
ಗುಂಪಾಡು 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 ಉಂಟು
ಎಂಕ್ಯಾವು ಸಮಾಧ ಐತೆ ಮಿಟ್ಟುಪಾಡು ಒಂದು ವೈರ್ಲೆಸ್ ಅದಾ ಸಮಾಧ ಐತೆ ಮಿಟ್ಟುಪಾಡು ಜಾಲರಿದ ಮಿಟ್ಟುಪಾಡು ಕಂಬಕ್ಕೆ ಲೈಟ್ ಮಾಡ್ತಾ ಇರ್ತಾ ಬೆದರ್ದ ಲೈಟ್ ಮಾಡ್ತಾ ಇರ್ತಾ ಆಯ್ತಾ ಬರೀಟ್ ಮಾಡು ಪಾಡೊಂದು ಅವಳು ಸಮಾಧ ಅವಳು ಪಾಡೊಂದು ವೈರ್ಲೆಸ್ ಅಂತ ಅಡ್ಡ ಬರ್ಬೇಡ ಅಂದೆ ಕೇಬಲ್ ತೆಗಿಬೇಕು ಕೇಬಲ್ ನಂದು ಕಟ್ ಮಾಡಿದ್ದಾರೆ ಕನೆಕ್ಷನ್ ಕಟ್ ಮಾಡಿದ್ದಾರಾ
ಬಿಡ್ತಾರಲ್ಲ ಬೇರೆ ಆಯ್ತು ಆಯ್ತು ಈಗ ಓಮಿನಿ ಬಿಡು ಪರೀಕ್ಷೆ ಬಿಡೋಣ ಒಡೆಗೆ ದಯ ಒಟ್ಟಿಗೆ ದಯ ಓಮಿನಿ ಬಿಡ್ಕ ಕರೆಕ್ಟ್ ಮಿಚ್ಚು ಡಿ ಹಚ್ಚೋಣ ಇದು ಪದಲ್ಲ ಅಣ್ಣ ಓಮಿನಿ ಬಿಡ್ಕ ಇದು ವೈರ್ ಇತ್ತು ಒಡೆಗೆ ಏಯ್ ವಿಜಲ್ ಪೋಂಡ್ ಮಾರ್ರೆ ಮಕ್ಕಳ ನಾನು ಇದೇ ಹಾಕಿದೆ ಅಂತ ಅಲ್ಲ ಅಲ್ಲಿ ಬೀಳುದು ಕರೆಕ್ಟ್ ಕಾಣ್ತದೆ ಬಾವಿ ಹತ್ರ ಅಲ್ಲೇ ಕೊಡು ಅಲ್ಲೇ ಎಪ್ಪಡಿ ಇರೋಣ ಟ್ರೈ ಮಾಡಿದ್ದೀನಿ ಅಲ್ಲ ಅಲ್ಲ ಅಡ್ಡ ಅಪ್ಪಣೆ ಮಾಡೋದು ಒಲೆ ದೀಡ್ಲಿ ಏಮರ
ಭಗವದ್ಭಕ್ತರೇ, ಪುತ್ತೂರಿನ ಅಧಿಪತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಕಳೆದ 88 ವರ್ಷಗಳಿಂದ ಶಾರದಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈ ಬಾರಿ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದೊಂದಿಗೆ 89ನೇ ವರ್ಷದ ಶಾರದಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರಿದೆ. ಈಗಾಗಲೇ ಶೋಭಾಯಾತ್ರೆ ಬುಧವಾರದಿಂದ ಹೊರಟು ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಕರ್ನಾಟಕ ಕೋರ್ಟ್ ರಸ್ತೆಯಾಗಿ ದೇವಸ್ಥಾನದ ಮುಂಭಾಗದ ಗದ್ದೆಗೆ ವಿಸರ್ಜನೆಗಾಗಿ ಈಗಾಗಲೇ ಬಂದಿದ್ದೇವೆ. ಈಗ ವಿಸರ್ಜನೆಗೆ ಬೇಕಾದಂತ ಎಲ್ಲ ಕಾರ್ಯಕ್ರಮಗಳನ್ನ ಅರ್ಚಕರು ಜೊತೆಗೂಡಿ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಭಗವದ್ಭಕ್ತರನ್ನು ವಿಸರ್ಜನೆ ಮಾಡ್ತಾ ಇದ್ದೇವೆ. ದೇವರು ವಿಸರ್ಜನೆಗೆ ಬರುವ ಮೊದಲು ಯಾರೆಲ್ಲ ಬಾವಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿದ್ದೀರಾ, ತಾವು ಒಂದು 3 ಫೀಟ್ ಇಂದ ಸರಿಬೇಕು. ಯಾಕಂತ ಕೇಳಿದ್ರೆ ಎಲ್ಲರಿಗೂ ಆ ದೇವರ ವಿಸರ್ಜನೆಯನ್ನು ನೋಡುವಂತ ಅವಕಾಶವನ್ನ ಕಲ್ಪಿಸಿಕೊಳ್ಳಬೇಕಾಗಿ ದಯವಿಟ್ಟು ಸುಮಾರು 3 ಫೀಟ್ ಯಾರು ಬಾವಿ ಹಿಡ್ಕೊಳ್ಳೋದು ಬೇಡ, ಏನಾಗುದಿಲ್ಲ, ಸರಿ ಬನ್ನಿ. ಎಲ್ಲರಿಗೂ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ನಾವೆಲ್ಲರಿಗೂ ನೋಡ್ಲಿಕ್ಕೆ ಸುಲಭ ಆಗ್ತದೆ, ಎಲ್ಲರಿಗೂ ಕಾಣ್ತದೆ. ಮತ್ತೆ ನಾಳೆ ಟಿವಿಯಲ್ಲಿ ನೋಡ್ಬೋದು, ಸುದ್ದಿಯವರು ಈಗಾಗಲೇ ರೆಕಾರ್ಡಿಂಗ್ ಮಾಡ್ತಾ ಇದು ಎಂತ ಹೇಳ್ತಾರೆ ಅದಕ್ಕೆ, ಲೈವ್ ಮಾಡ್ತಾ ಇದ್ದಾರೆ. ನಾಳೆ ನೋಡ್ಬೋದು, ಈಗ ಟೈಮ್ ಇಲ್ಲ, ನಾಳೆ ನೋಡ್ಬೋದು.
ದಯವಿಟ್ಟು ಅಣ್ಣ ಬಾವಿ ಬಿಡಿ, ಹೇಳಿದಲ್ಲ ಬಾವಿ ಹಿಡ್ಕೊಳ್ಳಿಕ್ಕಿಲ್ಲ, 3 ಫೀಟ್ ಈಚೆ ಬನ್ನಿ, ಎಲ್ರಿಗೆ ಕಾಣ್ತದೆ ನೋಡ್ಲಿಕ್ಕೆ, ಆಗ ಸುಲಭ ಆಗ್ತದೆ ನೋಡ್ಲಿಕ್ಕೆ. ವಿಸರ್ಜನೆ ಪೂಜೆಗೆ ಮೊದಲು ಒಂದೇ ಮಾತನ್ನು ಮೆರೀತದೆ. ವೈಷ್ಣವಿ ಜಯರಾವ್ ಅವರು ಆಡ್ತಾರೆ. ಆ ನಂತರ ಧ್ವಜಾರೋಹಣ ಅವರೋಹಣ ಇದೆ. ಆ ಬಳಿಕ ದೇವರನ್ನ ಆ ಟ್ರಕ್ಕಿನಿಂದ ಇಲ್ಲಿಗೆ ತಂದು ಇಲ್ಲಿ ವಿಸರ್ಜನೆ ಮಾಡುವಂತ ಒಂದು ಕ್ರಮವನ್ನ ಬಹಳ ವರ್ಷಗಳಿಂದ ಮಾಡ್ತಾ ಇದೆ. ಆದರೆ ಈ ಬಾರಿ ಒಂದು ವಿಶೇಷವಾಗಿರತಕ್ಕಂತ ವ್ಯವಸ್ಥೆಯ ಅಡಿಯಲ್ಲಿ ವಿಸರ್ಜನೆ ಮಾಡಬೇಕೆಂಬಂತ ಒಂದು ಚಿಂತನೆಯೊಂದಿಗೆ ನಾವೆಲ್ಲರೂ ಬದ್ಧರಾಗಿದ್ದೆವು. ಅದಕ್ಕೆ PG ಜಗನ್ನಾಥರಾಯರ ಮಗ ಕೃಷ್ಣಾಜಿರಾವ್ ಅವರ ಒಂದು ಕಲ್ಪನೆ ಮತ್ತು ಅವರ ಜೊತೆಗಿರುವಂತ ಸಂತೋಷ್ ಕುಮಾರ್, ಲಕ್ಷ್ಮಣ ಪೂಜಾರಿ, ಅಚ್ಯುತ ಪ್ರಸಾದ್, ಎಲ್ಲ ವಿಟ್ಲದವರು, ಇವರೆಲ್ಲ ಸೇರಿಕೊಂಡು ಒಂದು ಲಿಫ್ಟಿನ ಮುಖಾಂತರ ಈ ದೇವರನ್ನ ಬಾವಿಯ ಒಳಗಡೆ ಇಳಿಸುವಂತ ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ. ಯಾಕಂತ ಕೇಳಿದ್ರೆ ಮೊದಲೆಲ್ಲ ಹೇಗಿತ್ತು ಅಂತ ಕೇಳಿದ್ರೆ, ಅಥವಾ ಇನ್ನಿತರ ಕಡೆಗಳಲ್ಲಿ ಹೇಗಿರುತ್ತೆ ಅಂತ ಕೇಳಿದ್ರೆ, ದಂಡೆಯ ಮೇಲೆ ದೇವರನ್ನ ವಿಗ್ರಹನ ಕೂತ್ಕೊಳಿಸಿ ಅದರಲ್ಲಿಂದ ಕೆಳಗೆ ನಮ್ಮದೇ ಭಾಷೆಯಲ್ಲಿ ಹೇಳುವುದಾದ್ರೆ ಧೂಳಿ ಹಾಕುವಂತ ಒಂದು ಕಾರ್ಯಕ್ರಮ. ಈ ನಿಟ್ಟಿನಲ್ಲಿ ಏನಾಗ್ತಿತ್ತು ಹೇಳಿದ್ರೆ, ಆ ಮೂರ್ತಿ ವಿಘ್ನಕ್ಕೆ ಒಳಪಡ್ತಾ ಇತ್ತು. ಕೈ ಕಾಲುಗಳು ತುಂಡಾಗೋದು ಅಥವಾ ತಲೆಗೆ ತೊಂದರೆ ಆಗೋದು, ಈ ರೀತಿ. ಅದಕ್ಕೋಸ್ಕರ ಬಹಳ ಸುಂದರವಾಗಿ ಅದನ್ನ ಆ ಲಿಫ್ಟ್ ಅಲ್ಲಿ ಇಳಿಸುವಂತದ್ದೇ ನೋಡ್ಲಿಕ್ಕೆ ಬಹಳ ಮನಮೋಹಕವಾದಂತ ದೃಶ್ಯ ಅದು. ಅದಕ್ಕೋಸ್ಕರ ನಾನು ಹೇಳಿದ್ದೆ, ಯಾರನ್ನು ಬಾವಿಯಿಂದ ಸುಮಾರು 3 ಫೀಟ್ ಹಿಂದೆ ಸರಿದರೆ ಪ್ರತಿಯೊಬ್ಬರಿಗೂ ಅದನ್ನು ಸಾವಕಾಶವಾಗಿ ನೋಡ್ಲಿಕ್ಕೆ ಅವಕಾಶ ಉಂಟು. ಆ ನಿಟ್ಟಿನಲ್ಲಿ ತಾವು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತಾಯಿ ಶಾರದೆಯ ವಿಸರ್ಜನೆಯ ನಂತರ ನಾವೆಲ್ಲರೂ ಇಲ್ಲಿಂದ ಶಾರದಾ ಭಜನಾ ಮಂದಿರಕ್ಕೆ ಹೋಗುವವರಿದ್ದೇವೆ. ಅಲ್ಲಿ ಮಹಾಪೂಜೆ, ಪ್ರಸಾದ ವಿತರಣೆಯ ಬಳಿಕ ಅನ್ನ ಸಂತರ್ಪಣೆ ಕೂಡ ಇದೆ. ಎಲ್ಲರೂ ಅದನ್ನ ಸ್ವೀಕರಿಸಿಕೊಂಡೇ ಹೋಗಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಂದಿರತಕ್ಕಂತ ಎಲ್ಲ ಭಗವದ್ಭಕ್ತರಿಗೂ ಶಾರದಾ ಭಜನಾ ಮಂದಿರದಲ್ಲಿ ತೀರ್ಥ ಪ್ರೋಕ್ಷಣೆ ಕಾರ್ಯಕ್ರಮ ಇದೆ. ಮಹಾಲಿಂಗೇಶ್ವರ ದೇವರ ಕೆರೆಯಿಂದ ತೀರ್ಥವನ್ನು ತಂದು ದೇವಳದ ತೀರ್ಥದೊಂದಿಗೆ ಬೆರೆಸಿ ಎಲ್ಲರಿಗೂ ಸಿಂಪಡಿಸುವಂತ ಒಂದು ಪುಣ್ಯ ಕಾರ್ಯಕ್ರಮ ಇದೆ ಮತ್ತು ಪ್ರಸಾದ ವಿತರಣೆ ಇದೆ. ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಯಾರಿಕೆಯ ಅಲ್ಲಿ ಭಾಗವಹಿಸಿದಂತವರು, ನಾನು ಹೆಸರು ಸ್ವಲ್ಪ ತಪ್ಪಿ ಹೋಯ್ತೇನೆ ಹೇಳುವಾಗ, ಸಂತೋಷ್ ಕುಮಾರ್, ಲಕ್ಷ್ಮಣ ಪೂಜಾರಿ ಮತ್ತು ಅನಂತ ಪ್ರಸಾದ್ ಎಲ್ಲರೂ ಬಹುಶಃ ವಿಟ್ಲದವರಂತ ಅನಿಸ್ತದೆ. ಅದರ ಜೊತೆಗೆ ಶ್ರೀ ಕೃಷ್ಣಾಜಿರಾವ್ ಇವರು ಕೂಡ ಅವರು ಪುತ್ತೂರಿನವರು. ಇವರು ಸೇರಿಕೊಂಡು ಒಂದು ಒಳ್ಳೆಯ ಕಾನ್ಸೆಪ್ಟ್ ಅನ್ನ ಮಾಡಿ ಈ ಒಂದು ವಿಶೇಷವಾಗಿರತಕ್ಕಂತ ವಿಸರ್ಜನಾ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ. ತಾಯಿ ಶಾರದೆಯ ವಿಸರ್ಜನೆಗೆ ಮೊದಲು ಒಂದೇ ಮಾತ್ರ ನಡೀತದೆ. ಆ ನಂತರ ಧ್ವಜ ಆವರೋಹಣ. ಅದನ್ನ ನಮ್ಮ ಮೆರವಣಿಗೆ ಸಮಿತಿಯ ಸಂಚಾಲಕರಾಗಿರತಕ್ಕಂಥ ಸೀತಾರಾಮರೈ ಮತ್ತು ನಮ್ಮ ಸಮಿತಿಗೆ ಸಂಬಂಧಪಟ್ಟಂತ ಅಜಿತ್ ಕುಮಾರ್ ಸೇರಿ ಮಾಡ್ತಿದ್ದಾರೆ.
ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾ पुलकितयामि पुल्लकुसुमिता द्रुमदलशोभिनी सुहासिनी सुमधुरभाषिणी सुखदां वरदां मातरं वन्दे मातरम् कोटि कोटि कंठ कल कल निनाद कराले कोटि कोटि भुजैन्द्रता कर कर वाले अबला के नो माये दो बले बहुबलारिणी नमामि तारिणी रिपुदलवारिणी मातरं वन्दे मातरम् तुमि विद्या तुमि धर्मा तुमि हृदि तुमि मर्मा त्वं हि प्राणा शरीरे बाहुते तुमि मा शक्ति हृदये तुमि मा भक्ति तोमारयी प्रतिमा गणी मंदिरे मंदिरे वन्दे मातरम् त्वं हि दुर्गा दश प्रहरणधारिणी कमलां कमलदलविहारिणी वाणिनी विद्यादायिनी नमामि त्वां नमामि कमलाम् अमलामतुलां सुजलां सुफलां मातरं वन्दे मातरम् श्यामलां सरलां सुष्मितां भूषितां धरणीं भरणीं मातरं वन्दे मातरं वन्दे मातरं बोलो भारत माता की ಈಗ ಧ್ವಜಾವರಣ ಕಾರ್ಯಕ್ರಮ. ಈ ಧ್ವಜಾವರಣ ಕಾರ್ಯಕ್ರಮವನ್ನು ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಅಜಿತ್ ರೈ ಹೊಸಮನೆ ಮತ್ತು ಸೀತಾರಾಮಯ್ಯ ಕಿದುಮಾಡಿ ಗೊತ್ತು ಶೋಭಾಯಾತ್ರೆ ಸಂಚಾಲಕರು ಇವ್ರ ಜೊತೆಯಲ್ಲಿ ಸೇರಿಕೊಂಡು ಅದನ್ನು ಅವರೋಹಣ ಮಾಡಿಕೊಡ್ಬೇಕು. ಅದೇ ರೀತಿ ನಮ್ಮ ಜೊತೆ ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಪುತ್ರರಾಗಿದ್ದಾರೆ. ಧ್ವಜಾವರಣವನ್ನ ಸೀತಾರಾಮರೈ ಕಿದುಮಾಡಿ ಗೊತ್ತು ಮತ್ತು ಅಜಿತ್ ಕುಮಾರ್ ಹೊಸಮನೆ ಇವರು ನೆರವೇರಿಸಿಕೊಡ್ತಾ ಇದ್ದಾರೆ. ಆ ಬಳಿಕ ಶಾರದೆಯನ್ನ ಇಲ್ಲಿಗೆ ತಂದು ವಿಸರ್ಜನೆ ಮಾಡುವಂತ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗ್ತಾ ಇದ್ದೇವೆ. ವಿಸರ್ಜನೆಯ ಬಳಿಕ ನಾವೆಲ್ಲರೂ ದೇವಸ್ಥಾನಕ್ಕೆ ತೆರಳಿ ಶಾರದಾ ಮಾತೆಗೆ ಪೂಜೆಯನ್ನ ಸಲ್ಲಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಮನೆಗೆ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. बोलो भारत माता की, बोलो भारत माता की, बोलो भारत माता की. ಶಾರದಾ ತಾಯಿಯನ್ನ ವಿಸರ್ಜನೆಗೆ ತರುವ ಸಂದರ್ಭದಲ್ಲಿ ಸ್ವಲ್ಪ ದಾರಿ ಬಿಟ್ಟು ನಿಲ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಈಗ ಚಂದ ಬೇರೆ ಸೂಪರ್ ಕಲ್ಲರ್ ನೋಡಿ ಹೇಗೆ ದೇವರು ಚೆನ್ನಾಗಿದೆ ಈ ಸಲ ಅದೇ ಆತ್ಮೀಯ ಭಗವದ್ಭಕ್ತರೇ, ಪುತ್ತೂರಿನಲ್ಲಿ ಶಾರದಾ ಭಜನಾ ಮಂಡಳಿ ನಡೆಯುತ್ತಿರುವಂತಹ ಒಂದು ಶಾರದಾ ಮಹೋತ್ಸವದ ಕೇಂದ್ರ ಬಿಂದು ತಾಯಿ ಶಾರದೆಗೆ ಇವತ್ತು ಮಲ್ಲಿಗೆ ಹೂವಿನ ಅಲಂಕಾರದಲ್ಲಿ ವಿಶೇಷವಾಗಿ ಶೃಂಗರಿಸಲ್ಪಟ್ಟಿದೆ. ನಾವು ಮಂಗಳೂರಿನ ಭಾಷೆಯಲ್ಲಿ ಹೇಳುವುದಾಗಿದ್ರೆ ಜಲ್ಲಿ ಮುಡಿಸುವುದು ಅಂತ ಹೇಳ್ತೇವೆ, ಆದರೆ ಅದನ್ನ ಮಲ್ಲಿಗೆ ಹೂವಿನಿಂದ ಶೃಂಗಾರ ಮಾಡುವಂತದ್ದು. ಆ ಶೃಂಗಾರ ಮಾಡಿದಂತವರು ಶ್ರೀಯುತ ರಾಘವೇಂದ್ರ ಭಟ್ ಮಂಗಳೂರು ಮತ್ತು ರಾಘವೇಂದ್ರ ಭಟ್ರು ಸಮಯದಿಂದ ಮಂಗಳೂರಲ್ಲಿ ವಾಸವಾಗಿದ್ದಾರೆ. ಅವರ ಜೊತೆಗೆ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಅರ್ಚಕರಾದಂತ ವೆಂಕಟೇಶ್ ಭಟ್ರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಸುಮಾರು ಈ ಶಾರದಾ ತಾಯಿಯನ್ನ ಬಹಳ ಸುಂದರವಾಗಿ ರಚಿಸಿದಂತವರು ಪ್ರಭು ಸ್ಟುಡಿಯೋದ ಶ್ರೀನಾಥ್ ಪ್ರಭು. ಇದು ನಮ್ಮ ಮಹಿಳಾ ಪೊಲೀಸ್ ಸ್ಟೇಷನ್ ಹತ್ತ ಬಳಿಯಲ್ಲಿರುವಂತ ತಾಯಿ ಉಳ್ಳಾಳ್ತಿಯ ಕಟ್ಟೆಯ ಬಳಿ ಆ ಒಂದು ದೇವಿಯ ರಚನೆಯಾಗಿದೆ ಶ್ರೀನಿವಾಸ ಪ್ರಭುಗಳ ಕೈಚಳಕದಲ್ಲಿ.
Gracias.
ಹೀಗೆ ಜಗದೀಶ್ವರ ನೋಡಿ ಚಿತ್ರಣ್ಣ ಎಲ್ಲ ಸಹೋದರಿಕರಿಗೆ ಪದಾಧಿಕಾರಿ ಸಲ್ಲಿಸುತ್ತಾರೆ. ನಮ್ಮ ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರಾಗಿರತಕ್ಕಂಥ PDM ಚೇತನ್ಯಸ್ತಾರೆ. ಎಲ್ಲ ಬರ್ತಾರೆ. ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು ಇದರ 80 ವರ್ಷದ ಈ ಶಾರದೋತ್ಸವದ ಸಮಾರಂಭದ ಅಂತಿಮ ಪರಿಣಾಮವೇನಿದೆ. ಶಾರದಾ ತಾಯಿಯ ವಿಸರ್ಜನೆ ಈಗಾಗಲೇ ಅತ್ಯಂತ ಸುಂದರವಾಗಿ ನಡೆದಿದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತಿರುವಂತಹ ಮೊದಲಾಗಿ ಶಾರದಾ ಭಜನಾ ಮಂದಿರದ ಅಧ್ಯಕ್ಷ ಸಾಯಿರಾಮ್ ರಾವ್, ಹಾಗೆ ಶೋಭಾಯಾತ್ರಾ ಸಮಿತಿಯ ಅಧ್ಯಕ್ಷರಾದಂತ ಸಿದ್ದರಾಮ್ ರೈ ಅವರು, ಹಿದಂಬಾಡಿ ಗುತ್ತು, ಹಾಗೆ ಉತ್ಸವ ಸಮಿತಿಯ ರಾಜೇಶ್ ಬನ್ನೂರ್ ಇವರಿಗೆ ಎಲ್ಲರ ಪರವಾಗಿ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದ ಜಯಂತ್ ಕುಡ್ಲಾಂಡಿ, ಅಜಿತ್ ರೈ ಹೊಸಮನೆ ಮತ್ತು ಕೋಶಾಧಿಕಾರಿಯಾದ ತಾರನಾಥ್ ಅವರು, ಹಾಗೆ ಮಂದಿರದ ಎಲ್ಲ ಪದಾಧಿಕಾರಿಗಳು, ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಹಾಗೆ ಎಲ್ಲ ಭಗವದ್ಭಕ್ತರು, ಹಾಗೆ ಅರ್ಚಕ ವರ್ಗ, ಹಾಗೆ ಸುದ್ದಿ ಮತ್ತು ಮಾಧ್ಯಮ ಎಲ್ಲ ಸಹಕರಿಸಿದಂತ ಮಾಧ್ಯಮದವರಿಗೆ, ಹಾಗೆ ನಮ್ಮೊಂದಿಗೆ ಇಷ್ಟು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಸಹಕರಿಸಿದಂತ ಆರಕ್ಷಕ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದ ಎಲ್ಲ ಮಹನೀಯರಿಗೆ, ಮಾತೆಯರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ತಮ್ಮ ಮನಧನಗಳಿಂದ ತ್ರಿಕರಣ ಪೂರ್ವಕವಾಗಿ ಎಲ್ಲರೂ ಸಹಕರಿಸಿದ್ದಾರೆ ಅಂತ ಮಹನೀಯರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಲೈಟಿಂಗಿನಲ್ಲಿ ಸಹಕರಿಸಿದ ಗಣೇಶ್ ಕರ್ಮಳ ಅವರಿಗೂ ವಂದನೆ ಅರ್ಪಿಸ್ತಾ ಇದ್ದೇನೆ. ಮೈಕ್ ಸಿಸ್ಟಮ್ ಅಲ್ಲಿ ಕೂಡ ಸಹಕರಿಸಿದ ಎಲ್ಲ ಪಂಚಾಕ್ಷರಿ ಮೈಕ್ಸ್ ಮತ್ತು ಎಲ್ಲರಿಗೂ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮಗೆ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ನಡೆಯಬೇಕಾದ್ರೆ ಮುಖ್ಯವಾಗಿ ನಮಗೆ ಆಧಾರ ಸ್ತಂಭವಾಗಿದ್ದಂತ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿ, ಅರ್ಚಕ ವರ್ಗ, ತಂತ್ರಿಯವರು, ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರು. ಅವರು ಪ್ರತಿಯೊಂದು ನಮಗೆ ಭೋಜನದಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಸಹಕರಿಸಿದ್ರು. ಹಾಗೆ ಜಾಗವನ್ನು ಕೊಟ್ಟು ಎಲ್ಲ ಕಾರ್ಯಕ್ರಮ ನಡೆಯಲಿಕ್ಕೆ, ವಿಸರ್ಜನೆ ಮಾಡಲಿಕ್ಕೆ ಕೂಡ ಸಹಕರಿಸಿದ್ದಾರೆ. ಅವರಿಗೆ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಲಿಫ್ಟಿನ ಕಾರ್ಯ ನಾವೊಂದು ಹೊಸ ಕಲ್ಪನೆಯಲ್ಲಿ ಹೊರಟಿದ್ದೆವು. ಹಾಗೆ ಅದರಲ್ಲಿ ವಿಟ್ಲದ ಸಂತೋಷ್ ಕುಮಾರ್, ಲಕ್ಷ್ಮಣ ಪೂಜಾರಿ, ಅನಂತ ಪ್ರಸಾದ್ ಅವರು, ಹಾಗೆ ನಾನು ನನ್ನ ಮಗನನ್ನು ಹೇಳುವಂತಾದ್ರೂ ಹೇಳ್ತಾ ಇದ್ದೇನೆ, ಶ್ರೀಕೃಷ್ಣ ದೇವರಾವ್, ಮತ್ತೆ ನಮ್ಮ ಕರಸೇವಕರ ತಂಡ, ನಿತ್ಯ ಕರಸೇವಕರ ತಂಡ, ಸುಧೀರ್ ಅವರ ಅಧ್ಯಕ್ಷರು, ಹಾಗೆ ಎಲ್ಲ ಅದರ ಪದಾಧಿಕಾರಿಗಳು, ಕಾರ್ಯಕರ್ತರು ನಿರಂತರವಾಗಿ 10 ದಿವಸಗಳಲ್ಲಿ ನಮ್ಮ ಉತ್ಸವದಲ್ಲಿ ಅದರಲ್ಲಿ ಭೋಜನ ಬಡಿಸುವ ವ್ಯವಸ್ಥೆಯಲ್ಲಿ ಇರಬಹುದು, ಪ್ರತಿಯೊಂದರಲ್ಲಿ ಆ ಶಾರದಾ ವಿಗ್ರಹದ ಸಂಪೂರ್ಣ ಜವಾಬ್ದಾರಿಯನ್ನು ತಂದು ವಿಸರ್ಜನೆ ಮಾಡುವಲ್ಲಿ ಕೂಡ ಸಹಕರಿಸಿದ್ದಾರೆ. ಆ ಎಲ್ಲ ನಿತ್ಯ ಕರ ಸೇವಕರಿಗೆ ಮನೆ ಮಾತಿನಿಂದ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ಟೈಲರ್ಸ್ ಅಸೋಸಿಯೇಷನ್ ಅವರ ಆ ಮಹಿಳೆಯರು ನಿರಂತರವಾಗಿ ಸ್ವಚ್ಛತೆ ಹಾಗೂ ಎಲ್ಲ ರೀತಿಯಲ್ಲಿ ಭಜನೆ ಮತ್ತು ಕಲಾ ಕಾರ್ಯದಲ್ಲಿ ಸಹಕರಿಸಿದರೆ ಅವರಿಗೂ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಸಮಾರಂಭದಲ್ಲಿ ಟ್ಯಾಬ್ಲೋ, ಭಜನಾ ತಂಡಗಳು, ವಿವಿಧ ಸಾಂಸ್ಕೃತಿಕ ತಂಡಗಳು ಭಾಗವಹಿಸಿದ್ದವು. ಅವರೆಲ್ಲ ಮುಖ್ಯಸ್ಥರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪುತ್ತೂರು ವತಿಯಿಂದ ನಮಗೆ ರಥವನ್ನು ನೀಡಿದ್ದಾರೆ. ಹಾಗೂ ಅದರ ಸಾರಥಿಯವರು ದಯಾನಂದರವರು ಕೂಡ ನಮ್ಮೊಂದಿಗೆ ಇಷ್ಟೊತ್ತು ಸಹಕರಿಸಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಕೃತಜ್ಞತೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಸಹಕರಿಸಿದಂತ ವಾದ್ಯ ವೃಂದದವರು ಎಲ್ಲ PK ಗಣೇಶ್ ಹಾಗೂ ಬಳಗ ಅವರಿಗೆ ಕೂಡ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಅನೇಕ ಮಹನೀಯರಿದ್ದಾರೆ. ಅವರು ಇವರು ಅಂತ ಹೇಳಿಲ್ಲ, ಎಲ್ಲ ನಮ್ಮ ಊರಿನ ಉತ್ಸವ ಬಹುಶಃ ನಭವಿಷ್ಯತ್ ಅಂತ ಹೇಳಿದ್ರು. ನಭವಿಷ್ಯತೆಯಲ್ಲಿ ಇನ್ನೂ ಸಹ ಒಳ್ಳೇದು ಮಾಡಬೇಕು ಅಂತ ನಮ್ಮ ಸೀತಾರಾಮಯ್ಯ ಹೇಳ್ತಾ ಇರ್ತಾರೆ. ಹಾಗಾಗಿ ಇನ್ನು ಬಹುಶಃ 89 ಶತಮಾನೋತ್ಸವ ಅತ್ಯಂತ ಒಳ್ಳೆ ರೀತಿಯಲ್ಲಿ ನಡಲಿಕ್ಕಿದೆ, ವಿಜೃಂಭಣೆ ನಡಲಿಕ್ಕಿದೆ. ಅದಕ್ಕೂ ಕೂಡ ಪೂರ್ವಭಾವಿಯಾಗಿ ನಾವೊಂದು ಇದನ್ನು ಪ್ರಯೋಗ ರೀತಿಯಲ್ಲಿ ಮಾಡಿದಂತಾಯ್ತಂತೂ ಅತ್ಯಂತ ಒಳ್ಳೆಯ ರೀತಿ ಉತ್ಸವವನ್ನು ನಡೆಸಲಿಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ವಂದನೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ವಿಶೇಷವಾಗಿ ಇವತ್ತು ಆ ಶಾರದಾ ದೇವಿಯ ಜಲ್ಲಿ ಅದನ್ನು ಹಾಕ್ಲಿಕ್ಕೆ ಮಂಗಳೂರಿಂದ ಬಂದಂತವರು
ರಾಘವೇಂದ್ರ ಭಟ್ ಮತ್ತು ಬಳಗ, ಹಾಗೆ ನಮ್ಮ ವೆಂಕಟರಮಣ ದೇವಸ್ಥಾನದ ಅರ್ಚಕರಾಗಿದ್ದವರು ವೆಂಕಟೇಶ್ ಭಟ್ ಅವರು, ಅವರ ಒಟ್ಟು ತಂಡ ಆ ಒಂದು ಕಾರ್ಯದಲ್ಲಿ ಸಹಕರಿಸಿದ್ದಾರೆ. ಅತ್ಯಂತ ಸುಂದರವಾಗಿ ಆ ದೇವಿಯನ್ನು ನೋಡುವಾಗೆ ಕಂಡಿದ್ದಾರೆ. ಅವರಿಗೂ ಕೂಡ ವಂದನೆ ಅರ್ಪಿಸ್ತಾ ಇದ್ದೇನೆ. ಎಲ್ರಿಗೂ ವಂದನೆ ಅರ್ಪಿಸ್ತಾ 2 ಮಾತುಗಳು ಶೋಭಾಯಾತ್ರೆಯ ಸಂಚಾಲಕರಾದ ಸೀತಾರಾಮ್ ರೈಟ್ ಮಾಡಿ. ಆತ್ಮೀಯ ಭಗವದ್ಭಕ್ತರೇ, 89ನೇ ವರ್ಷದ ಶಾರದಾ ಮಹೋತ್ಸವ ಪುತ್ತೂರು ವೈಭವದ ಶೋಭಾಯಾತ್ರೆ ಅಂತಿಮಗೊಂಡು ಈಗ ಜಗನ್ಮಾತೆಯ ವಿಸರ್ಜನಾ ಕಾರ್ಯಕ್ರಮ ನೆರವೇರಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಶೋಭಾಯಾತ್ರೆಯನ್ನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಲಿಕ್ಕೆ ನೀವೆಲ್ಲ ಸಹಕಾರ ಮಾಡಿದ್ರಿ. ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಆ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಹಾಗೂ ಬಲ್ನಾಡು ದಂಡನಾಯಕ ಉಲ್ಲಾಲ್ತಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಆಶಿಸುತ್ತಾ, ಹಾಗೆ ಈ 9 ದಿನ ನಿರಂತರ ಕಾರ್ಯಕ್ರಮ ನಡೆಯುತ್ತಿರುವ ಸಂದರ್ಭದಲ್ಲಿ ಆ ದೇವಸ್ಥಾನದ ವಠಾರದಲ್ಲಿ ಕರಸೇವಕರಾಗಿ ಸೇವೆ ಸಲ್ಲಿಸಿದಂತ ಎಲ್ಲ ಭಕ್ತ ಮಹೇಶರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದೀರಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಆಯುರ ಆರೋಗ್ಯ ಸುಖ ಶಾಂತಿ ಸೌಭಾಗ್ಯ ನೆಮ್ಮದಿ ಸಿಗಲಿ. ಅದರೊಟ್ಟಿಗೆ ಈ ಭಜನಾ ತಂಡದಲ್ಲಿ ಭಾಗವಹಿಸಿದಂತಹ ಸಣ್ಣ ಪುಟ್ಟ ಮಕ್ಕಳು ಅವರಿಗೂ ವಿದ್ಯಾಭ್ಯಾಸವನ್ನು ಆ ಜಗನ್ಮಾತೆ ಕರುಣಿಸಲಿ. ಅದರೊಟ್ಟಿಗೆ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಟ್ಯಾಬ್ಲೋ ಸಿಸ್ಟಮ್ ಆಗಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದಂತ ಎಲ್ಲ ತಂಡದವರಿಗೂ ಈ ಶೋಭಾಯಾತ್ರೆ ಸಮಿತಿಯಿಂದ ಹಾಗೂ ಶಾರದಾ ಮಾತೆಯ ಶೋಭಾಯಾತ್ರೆ ಸಮಿತಿ ವತಿಯಿಂದ ಧನ್ಯವಾದವನ್ನು ಸಲ್ಲಿಸುತ್ತಾ 89ನೇ ವರ್ಷದ ಅದ್ದೂರಿ ಶೋಭಾಯಾತ್ರೆಯನ್ನು ಮುಕ್ತಾಯಗೊಳಿಸಿದ್ದೇವೆ. 90ನೇ ವರ್ಷದ ಶೋಭಾಯಾತ್ರೆಯನ್ನು ಅದ್ದೂರಿಯಾಗಿ ನೆರವೇರಿಸಲು ಸಂಕಲ್ಪ ಮಾಡುವ ಎಲ್ಲರಿಗೂ ಆ ಜಗನ್ಮಾತೆಯ ಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನನ್ನೊಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಮಂದಿರದಲ್ಲಿ ಶಾರದಾ ಮಾತೆಯ ಮಹಾಪೂಜೆ ನೆರವೇರಲಿಕ್ಕಿದೆ. ಆ ನಂತರ ದೇವಳದ ಕೆರೆಯಿಂದ ತಂದಂತಹ ತೀರ್ಥವನ್ನ ದೇವಸ್ಥಾನದ ತೀರ್ಥದೊಂದಿಗೆ ಮಿಶ್ರಣ ಮಾಡಿ ಎಲ್ಲರಿಗೂ ಅದನ್ನು ಸಂಪ್ರೋಕ್ಷಣೆ ಮಾಡುವಂತಹ ಒಂದು ವಿಶೇಷ ಕಾರ್ಯಕ್ರಮ ಇದೆ. ಆದರೆ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ, ಅನ್ನ ಪ್ರಸಾದ ವಿತರಣೆ ಕೂಡ ಇದೆ ಈಗ ರಾತ್ರಿ. ದಯವಿಟ್ಟು ಬಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರು ಮಂದಿರಕ್ಕೆ ತೆರಳಿ ಈ ಎಲ್ಲ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರೆ ಎಲ್ಲರಿಗೂ ಜಯವಾಗಲಿ, ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ. ಅವ್ರು ಫಸ್ಟ್ ಅವ್ನು ಕೊರಡು